ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. अचल परिपूर्णाय सच्चिदानंद स्वरूपाय अचल परिपूर्णाय सच्चिदानंद स्वरूपाय निश्चलं निर्मलं श्रीमद्भरेणकाय नमः रेणुकाय नमः दुर्लभं मानव जन्माणां विवेकमति दुर्लभं गुरुपुत्राणां ज्ञानवैलोक्य दुर्लभा ज्ञानवैलोक्य दुर्लभा श्रीयुग सर्वलोकानां विषदेव मनोगिनां विदये सर्वविद्यानां दक्षिणमूर्तिये नित्यनमस्तुते गुरुवे 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 हरिकोरिद सद्गुरुविन पादपद्मले नमस्ते ಕಲ್ಲುಮೆತ್ತಗೆ ಮಾಡಬೇಕಣ್ಣ ಸುಳ್ಳಲ್ಲವಣ್ಣ ಕಲ್ಲುಮೆತ್ತಗೆ ಮಾಡಬೇಕಣ್ಣ ಅವರ ಬಗೆಗೆ ಅವರ ಜಾನಪದ ಕೈಂಕರ್ಯದ ಬಗ್ಗೆ ಒಂದಷ್ಟು ನುಡಿನಮನವನ್ನು ಕಲಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಪ್ರೀತಿಯಿಂದ ಒಪ್ಪಿ ನಮ್ಮ ಗುರುಗಳು ಮಾರ್ಗದರ್ಶಕರು ಈ ನೆಲದ ಜಾನಪದ ತಜ್ಞರು ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜಮುಖಿ ಚಿಂತಕವಾಗಿರ್ತಕ್ಕಂಥ ಪ್ರೊಫೆಸರ್ ಶ್ರೀರಾಮ್ ಅವರನ್ನ ಒಪ್ಪಿ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮದಲ್ಲಿ ಆಶೀರ್ವಾದಿದ್ದಾರೆ. ಅವರಿಗೆ ಎಲ್ಲ ಸಂಘಟನೆಗಳ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ಪ್ರತಿಭೆಯನ್ನ ಬೆಳೆಸಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಇಡ್ತಾ ಇರ್ತಕ್ಕಂಥ ಸಹೋದರಿ ದಿವ್ಯಾ ಜ್ಯೋತಿಯವರು ಪ್ರಾಧ್ಯಾಪಕರು ಮಹಾರಾಣಿ ಕಾಲೇಜು, ಇವರು ಕೂಡ ನಮ್ಮ ಕಡೆಗೆ ಒಬ್ಬರು ಬಂದಿದ್ದಾರೆ. ಅವರನ್ನು ಕೂಡ ಸಭೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾರೆ. ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಮಂಡ್ಯ ಜಿಲ್ಲೆ ಕಂಡಂತ ಅಂದಿನ ಮಾದರಿ ಶಿಕ್ಷಕರು, ಮಾದರಿ ಮುಖ್ಯ ಶಿಕ್ಷಕರು ಅಂತ ಹೆಸರಾಗಿದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುವಂತ ಗುರು ಸಮಾನರಾಗಿ, ಅದರಲ್ಲೂ ಒಬ್ಬ ರೀತಿ ಅವರಿಗೇ ತತ್ವಪದವನ್ನು ತಮ್ಮ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ತತ್ವಪದ ಭಜನೆಗಳನ್ನ ಹಾಡ್ತಾ
ನಿವೃತ್ತಿ ಹೊಂದಿದ್ರು ಕೂಡ ಇಂದಿಗೂ ಕೂಡ ಕ್ರಿಯಾಶೀಲರಾಗಿ ಈ ಜಿಲ್ಲೆಯ ಸಾಂಸ್ಕೃತಿಕ ಲೋಕದ ನಕ್ಷತ್ರವಾಗಿ ನಮ್ಮದೇ ಇರ್ತಕ್ಕಂಥ ಶ್ರೀಯುತ ಗೌರವ ರುದ್ರಪ್ಪನವರು ಹಿರಿಯ ತತ್ವಪದ ಗಾಯಕರು ಅವರು ಕೂಡ ವೇದಿಕೆಯಿದ್ದಾರೆ. ತಂಬೂರಿ ಜವರೇನವರು ಅವರ ಒಂದಷ್ಟು ನಡೆಗಳ ಅವರ ಬೆಳವಣಿಗೆಗೆ ಅವರಿಗೆ ಒಂದಷ್ಟು ಸಹಕಾರವನ್ನು ಅವರ ಕಲೆಗೆ ಅವ್ರಿಗಿರ್ತಕ್ಕಂಥ ಪ್ರತಿಭೆಗೆ ಮನಸ್ಸೊತ್ತು ಅವರಿಗೆ ಅವ್ರ ಜೊತೆಗೆ ಒಂದಷ್ಟು ದಿನ ಹೆಜ್ಜೆ ಇಟ್ಟಂಥವರು ಅವ್ರಿಗೆ ಪ್ರೋತ್ಸಾಹ ಮಾಡಿದಂಥವರು ನಮ್ಮ ಬೆಂಗಳೂರಿನ ಬಿ ಆರ್ ಅನಿಲ್ ಕುಮಾರ್ ಅವರು APCCಯ ಮಾಧ್ಯಮಿಕ ಅವರನ್ನು ಕೇಳಿಕೊಂಡು ಅವರು ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಯುವ ಮಿತ್ರ ಮತ್ತೆ ತಂಬೂರಿ ಜವರೇನವರನ್ನ ಅಗಾಧ ಪ್ರದರ್ಶನ ಮಾಡ್ತಾ ಅವರ ಒಂದಷ್ಟು ಹಾಡುಗಳನ್ನ ಜನಸಮುದಾಯಕ್ಕೆ ಸಮೂಹ ಮಾಧ್ಯಮದಲ್ಲಿ ಪ್ರಚುರಪಡಿಸ್ತಾ ಎಲ್ಲ ಸಮಾಜ ಕಟ್ಟುವ ಕೆಲಸಗಳನ್ನು ಒಟ್ಟಿಗಿರ್ತಕ್ಕಂಥ AL ಸಿಂಗರಿಗೆ ಅವ್ರಿಗೂ ಕೂಡ ಕಲಾವಿದರು ಕಲಾ ಪೋಷಕರು ಜೊತೆಗೆ ಪ್ರಸ್ತುತ ನಮ್ಮ ಜಾನಪದ ಪರಿಷತ್ ಮಂಡ್ಯ ತಾಲೂಕು ಘಟಕದ ಖಜಾಂಚಿಗಳಾಗಿದ್ದು ಈ ತರ ಸಾಂಸ್ಕೃತಿಕ ಸೇಕರಣೆಗಳಿಗೆ ಸದಾ ನಮಗೆ ಪಾಲ್ಗೊಳ್ಳುತ್ತಿರ್ತಕ್ಕಂಥ ನಮ್ಮ ಸರ್ಪಳ್ಳಿ ಬಸವರಾಜ ಈ ಒಂದು ಸಭೆಗೆ ನಾವು ಜವರೇನವರ ಧರ್ಮಪತ್ನಿಯವರನ್ನ ಇದಕ್ಕೆ ಗೌರಪ್ಪನವ್ರನ್ನ ಹೋಗಿ ದಿನ ಭೇಟಿ ಮಾಡಿ ಅವ್ರನ್ನು ಕೂಡ ಈ ಸಭೆಗೆ ಆಹ್ವಾನ ಮಾಡಿದ್ವಿ. ತಡವಾಗಿ ಅದರ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಶ್ರೀಮತಿ ಗೌರಪ್ಪನವರು ಕೂಡ ಗೌರವನವರ ಧರ್ಮಪತ್ನಿ ಜವರೇನವರ ಧರ್ಮಪತ್ನಿ ಅವ್ರಿಗೂ ಕೂಡ ಈ ಸಭೆಗೆ ನೇರವಾಗಿ ಸ್ವಾಗತವನ್ನು ಕೋರ್ತಾ ಆಕ್ಚುಲಿ ಪಿಕ್ಚರ್ಲಿ ಶ್ರೀನಿವಾಸ್ ಅವರು ಕೂಡ ಖುಷಿ ಪಟ್ಟು ಬರ್ತೀನಿ ಅಂತ ಹೇಳಿ ಒಪ್ಪಿಕೊಂಡಿದ್ರು. ಮಾಧ್ಯಮ ನಮ್ಮ ಜಾನಪದ ಅಕಾಡೆಮಿ ಮಾಧ್ಯಮ ಅವ್ರಿಗೆ ಅನಾರೋಗ್ಯ ಕಾರಣ ಹಿನ್ನೆಲೆಯಲ್ಲಿ ಬರ್ಲಿಕ್ಕಾಗಿಲ್ಲ. ಅವ್ರು ನೇರವಾಗಿ ಯಾಕಂದ್ರೆ ತಂಬೂರಿ ಜವರೇನವರಿಗೆ ಒಂದಷ್ಟು ಜಾನಪದ ಅಕಾಡೆಮಿಯ ಸರ್ಕಾರದ ಸವಲತ್ತುಗಳು ಸಿಗುವಲ್ಲಿ ಅವರ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಪಿಕ್ಚರ್ ಶ್ರೀನಿವಾಸ್ ಅವ್ರಿಗೂ ಅವರ ಧೈರ್ಯವಾದದಲ್ಲಿ ಸ್ವಾಗತವನ್ನ ಕೋರ್ತಾ ಈ ಒಂದು ಸಂದರ್ಭದಲ್ಲಿ ತತ್ವಪದಗಳನ್ನ ಹಾಡುವ ಮೂಲಕ ನಾವು ಇನ್ನೇನು ಜವರೇನವರನ್ನ ಸ್ಮರಣೆ ಮಾಡಬೇಕು, ಅವ್ರಿಗೆ ನುಡಿನವನ್ನು ಸಲ್ಲಿಸಬೇಕು ಅಂತೇಳಿ ಒಂದು 4 ಗ್ರಾಮಗಳ ತಂಡಗಳನ್ನು ಕೇಳ್ಕೊಂಡ್ವಿ. ಅವರು ಬಂದಿದ್ದಾರೆ. CR ಸಂಜೀವಯ್ಯ ಮತ್ತು ತಂಡ ಆಕಾಶವಾಣಿ ಕಲಾವಿದರು. ಈಗ ಅವ್ರಿಗೆ ಮತ್ತು ಅವರಿಗೆ ಸಭೆಗೆ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ಸಾಕಪ್ಪ ಮತ್ತು ತಂಡ ಮಲ್ಲಾಯಿತು ಕಟ್ಟೆ ಇವ್ರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೊಡ್ತೇವೆ. ಸಾಂಸ್ಕೃತಿಕ ಶಾರದಾಂಬ ಕಲಾ ಬಳಗ ಸುನೀತ ಮತ್ತು ತಂದವರು ಪದ್ಮಾವತಿ ತಂದವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸ್ವಾಗತವನ್ನು ಕೊಡ್ತೇವೆ. ಜೊತೆಗೆ ನಮ್ಮ ಚಿಕ್ಕಮಲ್ಲಿಗೆರೆ ಗ್ರಾಮದ ರಾಜಸ್ವಾಮಿ ಮತ್ತು ತಂದವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಬಂದಿದ್ದೀವಿ. ನಮ್ಮ ಹಿರಿಯ ಜೀವನಕ್ಕೆ ಒಂದು ನುಡಿಗಮನ ತಿಳಿಸುವಂತ ನಮ್ಮ ಜವಾಬ್ದಾರಿಗಳು ಹಿರಿಯರ ನಡೆದು ಬಂದ ಹಾದಿಯನ್ನು ನೆರಕಾಗ್ತಾ ಅವರ ಒಂದು ಸ್ಮರಣೆ ಮಾಡ್ತಕ್ಕಂಥದ್ದು ಯಾವತ್ತೂ ಕೂಡ ಒಳ್ಳೆಯದು ಅಂತ ಹೇಳಿ ಭಾವನೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಕಲಾ ಮನಸ್ಸುಗಳಿಗೆ ಎಲ್ಲ ಕಲಾವಿದರಿಗೆ ಸೌಹಾರ್ದ ಕಲಾತಂತ್ರ ಶೇಖರ್ ಮತ್ತು ತಂಡದವರಿಗೆ ನಮ್ಮ ಯುವ ಪ್ರತಿಭೆ ಅಧಿಕೃತರಿರುವ ಸಚಿನ್ ಅವರಿಗೆ ಎಲ್ಲ ಸ್ನೇಹಿತರು ಬಂದಿದ್ದೀವಿ. ನಮ್ಮ ಜನಪದ ಅಕಾಡೆಮಿಯ ಮಾಜಿ ಸದಸ್ಯರು ಚಂದ್ರಶೇಖರ್ ಅವರು, ಮುಖ್ಯವಾಗಿ ನಮ್ಮ ಇಕ್ಕಿದಾರ ಕೃಷ್ಣೇಗೌಡರು. ಇಂಥದ್ದೇನಾದ್ರೂ ಒಂದು ಚಟುವಟಿಕೆ ನಿರಂತರ ಮಾಡಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ದೇವರಕೊಪ್ಪ, ಇಕ್ಕಿದಾರ ರಮೇಶ್ ಎಲ್ಲರೂ ಕೂಡ ಈ ಸಭೆಗೆ ಸ್ವಾಗತವನ್ನ ಕೋರ್ತಾ ಸ್ವಾಗತ ಮುಗಿಸ್ತೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರು ಬಂದಿದ್ದಾರೆ. ನಮ್ಮ ಸ್ವರ್ಣ ಟಿವಿಯ ಗಿರೀಶ್ ಮತ್ತು ತಂದವರು ಮತ್ತೆ ನಮ್ಮ ಮಾದರಿ ರಾಜೀವ್ ಎಲ್ಲರೂ ಕೂಡ ನಮಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ನಮಸ್ಕಾರ. ಧನ್ಯವಾದಗಳು. ಈಗ ಪ್ರೊಫೆಸರ್ ವನಂ ಶಿವರಾಮ್ ಅವರು ಪುಷ್ಪನವನವನ್ನ ಸಲ್ಲಿಸೋದ್ರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡ್ಬೇಕು. ಎಲ್ಲ ಗಣ್ಯರು ಕೂಡ ಒಟ್ಟಿಗೆ ಕೈ ಜೋಡಿಸಬೇಕು ಅಂತ ಹೇಳಿ ಸುಜನರೆಲ್ಲರೂ ಸೇರೋಣ
ಗಡಿಬಿಡಿ ಸಂಸಾರದೂರು ನಾವು ನಿಜವಾದ ಮುಕ್ತಿಯ ಪಡೆಯೋಣ ಗಡಿಬಿಡಿ ಸಂಸಾರದೂರು ನಾವು ನಿಜವಾದ ಮುಕ್ತಿಯೋಣ ಓಂ ಗುರುವಿನ ಭಜನೆಯ ಮಾಡೋಣ ಸೂಚನಾರೆಲ್ಲರೂ ಸೇರೋಣ ಗಡಿಬಿಡಿ ಸಂಸಾರದೂರು ನಾವು ನಿಜವಾದ ಮುಕ್ತಿಯ ಪಡೆಯೋಣ ಗಡಿಬಿಡಿ ಸಂಸಾರದೂರು ನಾವು ನಿಜವಾದ ಮುಕ್ತಿಯ ಪಡೆಯೋಣ ಸದ್ಗುರು ಇರಬೇಕೆಂದವ ನಮ್ಮ ಇರ ಪ್ರಮೇಂದ್ರನಂದವ ಸದ್ಗುರು ಇರಬೇಕೆಂದವ ನಮ್ಮ ಇರ ಪ್ರಮೇಂದ್ರನಂದವ ವೇದಾಂತ ಸಿದ್ಧಾಂತ ಹೇಳುವ ನಮ್ಮ ಮನಸ್ಸಿನ ಭ್ರಾಂತಿಯ ಕಳೆಯುವ ವೇದಾಂತ ಸಿದ್ಧಾಂತ ಹೇಳುವ ನಮ್ಮ ಮನಸ್ಸಿನ ಭ್ರಾಂತಿಯ ಕಳೆಯುವ ಓಂ ಗುರುವಿನ ಭಜನೆಯ ಮಾಡೋಣ ಸುಜನಾರೆಲ್ಲರೂ ಸೇರೋಣ ಗಡಿಬಿಡಿ ಸಂಸಾರದೂರು ನಿಜವಾದ ಮುಕ್ತಿಯ ಪಡೆಯೋಣ ಭಟ್ಟಿಗೂರು ನಮ್ಮದು ಶಿವಪೂರ ಇದು ದೊಡ್ಡೋರು ಮಾಡಿದ ವ್ಯಾಪಾರ ನಮ್ಮದು ಶಿವಪೂರ ಇದು ದೊಡ್ಡೋರು ಮಾಡಿದ ವ್ಯಾಪಾರ ವ್ಯಾಪಾರಕ್ಕೆ ಬಂದೇವಯ್ಯ ಇಷ್ಟು ದೂರ ನಾವು ಕಳಕೊಂಡು ಸಿಕ್ಕೋದಿಲ್ಲ ಶಿವಪೂರ ವ್ಯಾಪಾರಕ್ಕೆ ಬಂದೇವಯ್ಯ ಇಷ್ಟು ದೂರ ನಾವು ಕಳಕೊಂಡು ಸಿಕ್ಕೋದಿಲ್ಲ ಶಿವಪೂರ ಓಂ ಗುರುವಿನ ಭಜನೆಯ ಮಾಡೋಣ ಸುಜನಾರೆಲ್ಲರೂ ಸೇರೋಣ ಗಡಿಬಿಡಿ ಸಂಸಾರದೂರು ನಾವು ನಿಜವಾದ ಮುಕ್ತಿಯ ಪಡೆಯೋಣ ಆರು ಮಂದಿ ನಮಗೆ ಗೆಳೆಯಾರು ಮತ್ತೆ 3 ಮಂದಿ ನಮಗೆ ಹಿರಿಯವರು 6 ಮಂದಿ ನಮಗೆ ಗೆಳೆಯಾರು ಮತ್ತೆ 3 ಮಂದಿ ನಮಗೆ ಹಿರಿಯರು ಪಾರು ಮಾಡಿ ಬಂದೇವಯ್ಯ ಸಂಸಾರ ನಾವು ದೂರ ಮಾಡಿ ದೇವಯ್ಯ ಶಿವಪೂರ ಪಾರು ಮಾಡಿ ದೇವಯ್ಯ ಸಂಸಾರ ನಾವು ದೂರ ಮಾಡಿ ದೇವಯ್ಯ ಶಿವಪೂರ ಓಂ ಗುರುವಿನ ಭಜನೆಯ ಮಾಡೋಣ ಸುಜನಾರೆಲ್ಲರೂ ಸೇರೋಣ ಗಡಿಬಿಡಿ ಸಂಸಾರದೂರು ನಾವು ನಿಜವಾದ ಮುಕ್ತಿಯ ಪಡೆಯೋಣ ನಾವು ನಿಜವಾದ ಮುಕ್ತಿಯ ಪಡೆಯೋಣ ನಾವು ನಿಜವಾದ ಮುಕ್ತಿಯ ಪಡೆಯೋಣ ಯಾದೇನೋ ಪಾರ್ವತಿ ಪತಯೇ ಅರಿವು ತೋರಿದ ಗುರು ಪದ್ಮಗಳ ಪಾದಕ್ಕೆ ನಮೋಸ್ತುತೆ वीर ब्रह्मेंद्र स्वामी महाराज की सद्गुरु पुत्र महाराज की ಇಂದಿಗೂ ನಾಡಿನ ಹೆಸರಾಂತ ಸರ್ಪಪದ ಗಾಯಕರು ನಮ್ಮ ಜಿಲ್ಲೆಯವರಾದ ಶ್ರೀಮಾನ್ ಶ್ರೀ ತಂಬೂರಿ ಅವರು ಕೆಲವು ದಿನಗಳಿಂದ ಅಷ್ಟೇ ಕೀರ್ತಿಶೇಷರಾಗಿದ್ದಾರೆ. ಆ ನಿಮಿತ್ತ ಇಂದು ನುಡಿನಮನ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹದ್ದು. ಇಲ್ಲಿ ಉಪಸ್ಥಿತರಿರುವಂತಹ ತಂಬೂರಿ ಜವರಯ್ಯನವರ ಎಲ್ಲ ಒಡನಾಡಿಗಳು, ಪ್ರೀತಿ ಪಾತ್ರರು, ಅವರ ಬಗ್ಗೆ ಪ್ರೀತಿ, ಗೌರವ, ಅಭಿಮಾನವನ್ನು ಹಾಗೂ ಭಕ್ತಿ ಭಾವವನ್ನ ಇರಿಸಿಕೊಂಡಿರುವ ಎಲ್ಲ ಹಿರಿಯ ಹಿರಿಯ ಚೇತನಗಳಿಗೆ ನನ್ನ ನಮಸ್ಕಾರಗಳು. ಹೆಸರಾಂತ ತತ್ವಪದಕಾರರಾದ ತಂಬೂರಿ ಜವರಯ್ಯನವರು ಈ ಸ್ವಲ್ಪ ದಿನಗಳ ಹಿಂದೆ ವರ್ಷರಾದದ್ದು ದುಃಖದ ಸಂಗತಿ. ಗಾಯನದ ಕಲೆ ದಿನೇ ದಿನೇ ಆಧುನಿಕ ಮಾಧ್ಯಮಗಳ ಆರ್ಭಟದ ಮುಂದೆ ಕ್ಷೀಣಿಸ್ತಾ ಇರುವ ಹೊತ್ತಿನಲ್ಲಿ
ಈ ಕಲೆಯ ಮೇರು ಕಲಾವಿದರೊಬ್ರು ಇಲ್ಲವಾದದ್ದು ಕಲಾ ಜಗತ್ತಿಗೂ ನಷ್ಟವೇ ಸರಿ. ನಾನು ಸಾವಿನ ಪದಗಳು ಮೇಲೆ ಎಂಫಿಲ್ ಸಂಶೋಧನೆಗಾಗಿ ಅವರ ಮನೆಗೆ ಹೋಗಿದ್ದೆ. ನಾನು ಒಬ್ಬಳೆ ಹೋಗಿದ್ದೆ. ಹೆಣ್ಣು ಹುಡುಗಿ ಒಬ್ಬಳೆ ಬರ್ತಾ ಇದ್ದಾಳೆ ಅಂತ ಅವರು ಬಸ್ ಸ್ಟ್ಯಾಂಡಿಗೆ ಒಂದು ಕಾಯ್ತಾ ನಿಂತಿದ್ರು. ಮೊಮ್ಮಕ್ಕಳನ್ನ ಬೌಂಡ್ರಿ ಮಾಡುವಂತೆ ಅವರು ಅಂದು ನನಗೆ ಬಂದಿದ್ರು. ಅವರ ಮನೆಯಲ್ಲಿ ಬಡತನ ಶತಮಾನಗಳಿಂದ ವಾಸ ಇದೆಯೇನೋ ಅಂತ ಆಗ ನಾನು ನೋಡಿದಾಗ ನನಗೆ ಭಾಸ ಆಯಿತು. ಜಾವರೇನವರು ಹುಟ್ಟಿನಿಂದ ಅವರ ಅಂತ್ಯದವರೆಗೆ ಉದ್ದಕ್ಕೂ ಕೂಡ ಬಡತನವನ್ನೇ ಹಾಸು ಹೊತ್ತುಕೊಂಡವರಂತೆ ತಿಳಿಸಿದವರು. ಅವರ ಸಂಸಾರ ಗೌರವನವರು ಈಗಷ್ಟೇ ಬಂದಿದ್ದಾರೆ. ಅವರ ದಾರಿಯಲ್ಲೇ ನಡೆದವರು. ಸಿಹಿಗಿಂತ ಕಹಿಯನ್ನೇ ಇಬ್ರು ಕೂಡ ಇಷ್ಟು ವರ್ಷಗಳ ಕಾಲ ಹಂಚಿಕೊಂಡು ಬಾಳಿದವರು. ನನಗೆ ಜಾವರೇನವರಲ್ಲಿ ಕಂಡ ಆಶ್ಚರ್ಯ ಎನಿಸುವ ಗುಣಗಳು ಅಂತಂದ್ರೆ ಅವರ ಮುಗ್ಧತೆ. ಜೀವನದ ಉದ್ದಕ್ಕೂ ಕೂಡ ಆ ಮುಗ್ಧತೆ ಉಳಿದುಕೊಂಡೇ ಬಂದಿತ್ತು. ಸತ್ಯ ಹೇಳುವವರಿಗೆ ಮುಗ್ಧತೆ ಇರಬೇಕು ಅಂತಾರೆ. ಜಾವರೇನವರು ತಮ್ಮ ಬಾಳ್ವೆಯ ಬಗ್ಗೆ ಮಾತನಾಡುವಾಗ ಯಾವ ಮುಚ್ಚುಮರೆಯೂ ಇಲ್ಲದೆ ಮಾತನಾಡ್ತಾ ಇದ್ರು. ತಮಗಿದ್ದ ಕುಡಿತದ ಚಟ, ಬೀಡಿ ಸೇದೋದು, ಕೋಪದಲ್ಲಿ ಹೆಂಡತಿ ಮೇಲೆ ಕೈ ಮಾಡಿದ್ದು ಉಂಟು ಅಂತ ಹೇಳಿ ಆಗ ನನಗೆ ಹೇಳಿ ಈ ಯಾವುದನ್ನು ಕೂಡ ಅವರು ಗುಟ್ಟು ಮಾಡಲಿಲ್ಲ. ಕುಲಂ ಎಲ್ಲವನ್ನು ಮುಚ್ಚುಮರೆ ಇಲ್ಲದೇನೆ ಹೇಳ್ಕೊಂಡಿರುವಂತಹ ಸಂಗತಿಗಳು. ಕೈಬಾಯಿ ಕಚ್ಚೆ ಶುದ್ಧವಿರ್ಬೇಕು ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ರು. ಜಾವರೇನವರು ಎಂದೂ ಕೂಡ ಹಣ, ಆಸ್ತಿ, ಕೀರ್ತಿಗಾಗಿ ಬಾಯಿ ಬಿಟ್ಟವರಲ್ಲ. ತನಗೆ ಎಷ್ಟೇ ಅಪಮಾನವಾದ್ರೂ ಕೂಡ ಕೆಳಕು ನುಡಿದವರಲ್ಲ ಒಬ್ಬರಿಗೆ. ಇಂತಹ ತ್ರಿಕರಣ ಶುದ್ಧಿ ಇತ್ತು ಅವರಲ್ಲಿ. ಒಳ್ಳೆಯತನ ಸಹಜವೇನಲ್ಲ ಅನ್ನುವಂತಹ ಮಾತು ಅಡಿಗರ ಮಾತು. ಇಂತಹವರನ್ನ ನೆನೆಸ್ಕೊಂಡಾಗ ಅದು ನೆನಪಾಗ್ತದೆ. ಇನ್ನ ಜವರನಲ್ಲೇ ಮತ್ತೆ ಬೋರಮ್ಮ ಇಬ್ಬರಲ್ಲೂ ಕೂಡ ಇದ್ದಂತಹ ಸಮಚಿತ್ತತೆ, ಅವ್ರನ್ನ ಇಷ್ಟು ವರ್ಷಗಳ ಕಾಲ ಭೂಮಿ ಮೇಲೆ ಇರಿಸಿಕೊಂಡಿರುವಂತಹ ಸಮಚಿತ್ತತೆಗೆ ಸಾಕ್ಷಿ. ಅವರಿಗೆ ಇದ್ದಂತಹ ತತ್ವಪದದ ಒಂದು ಹಾಡುಗಾರಿಕೆ. ಜಾವರೇನವರಿಗೆ ಹುಟ್ಟಿದ 7 ಸಂತಾನ. ಆ 7 ಜನರು ತೀರಿ ಹೋದ್ರು. ತಂದೆ ತಾಯಿಗಳಿಗೆ ಯಾವ ಜೀವನ ಅರ್ಥ ಅಂತ ಅಂದ್ರೆ ತಮ್ಮ ಕಣ್ಮುಂದೆ ತಮ್ಮ ಮಕ್ಕಳು ತೀರಿ ಹೋಗೋದು. ಜಾವರೆಯ ದಂಪತಿಗಳು ಇದನ್ನ ಹೇಗೆ ಜೀರ್ಣಿಸ್ಕೊಂಡ್ರು ನೆನೆಸ್ಕೊಂಡ್ರೆ ನಮ್ಮೆಲ್ರಿಗೂ ಕೂಡ ಮೈಜುಮ್ ಅನ್ನಿಸ್ತದೆ. ಆ ಜವರಾಯ ಈ ಜವರಿಯ ದಂಪತಿಗಳನ್ನ ಹೇಗೆಲ್ಲ ಪರೀಕ್ಷೆ ಮಾಡಿದಾನೆ ಅನಿಸ್ತದೆ. ಜಾವರೇನವರು ಈ ಎಲ್ಲ ದುಃಖವನ್ನು ಜೀರ್ಣಿಸಿಕೊಂಡು ತಮ್ಮ ತಂಬೂರಿ ತಂತಿಯನ್ನ ಮೀಟುತ್ತಾ ತತ್ವಪದ ಹಾಡ್ತಾ ಸಮಚಿತ್ತತೆಯನ್ನ ಸಾಧಿಸಿಕೊಂಡದ್ದು ಕಡಿಮೆ ಸಾಧನೆ ಅನ್ಸೋದಿಲ್ಲ. ಶ್ರೀಕೃಷ್ಣ ಗೀತೆಯಲ್ಲಿ ಯೋಗಿ ಅಂತ ಅಂದ್ರೆ ಆಹಾರ ವಿಹಾರ ನಿಷ್ಠೆಯಲ್ಲಿ ಯುಕ್ತಾಯುಕ್ತತೆಯನ್ನ ಸಂಯಮವನ್ನ ಸಾಧಿಸ್ತವನು ಅಂತ ಹೇಳ್ತಾನೆ. ಜಾವರೇನವರು ಜೀವನ ಯಾವ ಯೋಗಿಗೂ ಕೂಡ ಕಡಿಮೆಯದಲ್ಲ ಅನ್ನುವಂತಹದ್ದು ಅವರ ಜೀವನವನ್ನ ನೋಡಿದಂತಹ ನಮಗೆ ಆ ನಂಬಿಕೆ ಬಲ ಆಗ್ತದೆ ಅನ್ನುವಂತಹದ್ದು. ಕಲಾವಿದರಿಗೆ ತಾಯಿ ಗುಣ ಇರ್ತದೆ ಮತ್ತೆ ಇರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿಯೇ ಜಾವರೇನವರಿಗೆ ಸಮಾಜದ ಮೇಲೆ ಸಿಟ್ಟಾಗ್ಲಿ, ದ್ವೇಷ ಆಗ್ಲಿ, ಕಹಿ ಆಗ್ಲಿ ಇರ್ಲಿಲ್ಲ. ತನ್ನನ್ನು ಜಾತಿಯ ಕಾರಣವಾಗಿ ಊರಿನಿಂದ ಹೊರಗಿಟ್ಟು ತನ್ನ ಕಲಿಯ ಮೂಲಕ ಅದೇ ಊರಿನ ಮಧ್ಯೆ ಊರಿಗೆ ಮರ್ಯಾದೆ ತರುವಂತೆ ಅವರು ಬೆಳೆದಂತವರು. ಜಾವರೇನವರಿಗೆ ತುಸು ಜಾಣತನ ಅಥವಾ ವಶೀಲಿ ಬುದ್ಧಿ ಗೊತ್ತಿದ್ರೆ ಅವರು ಎಷ್ಟೋ ಸೌಲಭ್ಯಗಳನ್ನ ಪಡಿಬಹುದಾಗಿತ್ತು. ಹೊಟ್ಟೆಪಾಡಿಗಾಗಿ ನಾನು ಹಾಡ್ತೀನಿ ಅನ್ನುವ ಅವರು ತಮ್ಮದು ಕಲಾ ಸೇವೆ, ನಾಡಿಗಾಗಿ ಸೇವೆ, ಸಾರಸ್ವತ ಸೇವೆ ಎಂಬ ಭಾರವಾದ ಯಾವ ಪದಗಳನ್ನು ಕೂಡ ಆಡಿದವರಲ್ಲ. ಗಾಯಕ ಗಾಯನ ಎರಡು ಒಂದೇ ಆದ ಸ್ಥಿತಿಗೆ ಅವರು ತಲುಪಿದ್ರು ಅನ್ನುವಂತಹದ್ದು ಅವರು ಕಂಡಾಗ ಆಧ್ಯಾತ್ಮದ ಸ್ಥಿತಿಗೇರಿದ ಅವರಿಗೆ ಲೌಕಿಕ ಅಂತಸ್ತುಗಳ ಆಲೋಚನೆ ಬರಲಾರದು ನಿಜ. ಆದ್ರೆ
ಸಮಾಜ ಅಂತವರನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಅವರ ಕಲೆ ಸಾಧನೆಗಳು ದಾಟುವ ಹಾಗೆ ಮಾಡುವಂತದ್ದು ಸಮಾಜದ ಕರ್ತವ್ಯ ಆಗಿರುತ್ತದೆ. ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರು ಇವರನ್ನ ಆಧರಿಸಿ ಹಲವು ಅವಕಾಶಗಳನ್ನ ಮಾಡಿಕೊಟ್ರು ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಅನಂತರದ ದಿನಗಳಲ್ಲಿ ಅವರಿಗೆ ಆರ್ಥಿಕವಾಗಿ ಹೆಚ್ಚು ನೆರವು ದೊರೆಯಲಿಲ್ಲ. ಇಷ್ಟೇ ಬೇಕು, ಇಂತಿಷ್ಟೇ ಬೇಕು ಎಂಬ ಜಾಣ್ಮೆ ಅವರಲ್ಲೇನಿರ್ಲಿಲ್ಲ. ಶಿವ ಕೊಟ್ರೆ ಉಂಟು, ಇಲ್ದಿದ್ರೆ ಇಲ್ಲ ಅನ್ನುವಂತಹ ತತ್ವವೇ ಅವರ ಜೀವನ ಧರ್ಮವಾಗಿತ್ತು. ಕಲೆ ಸಮುದಾಯದವರಲ್ಲಿ ಕಲೆಗಳು ಜನ್ಮಜಾತವಾಗಿ ಬಂದಿರ್ತವೆ ಅಂತ ಹೇಳ್ತಾರೆ. ದುರ್ದೈವ ಅಂತ ಅಂದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡುವ ಕಲೆ ಇವರಿಗೆ ತಿಳಿಯೋದೇ ಇಲ್ಲ. ಯಾರೋ ಸಂವೇದನಾಶೀಲ ಜನ ಇಂಥವರನ್ನ ಮುಖ್ಯ ವಾಹಿನಿಗೆ ತಂದು ನಿಲ್ಲಿಸಬೇಕು. ನಮ್ಮ ಜಿಲ್ಲೆಯವರೇ ಆದಂತಹ ಡಾಕ್ಟರ್ ಜಗದೀಶ್ ಕೊಪ್ಪ ಅವರ ಕಣ್ಣಿಗೆ ಆಕಸ್ಮಿಕವಾಗಿ ಈ ಜವಯ್ಯ ದಂಪತಿಗಳು ಕಣ್ಣಿಗೆ ಬೀಳ್ತಾರೆ. ಅವರು ಮುಂದೆ ಕಾಳೇಗೌಡ ನಾಗವರರ ಮೂಲಕ ನಾಡಿಗೆಲ್ಲ ಪರಿಚಯ ಆಗ್ತಾರೆ. ಅಂದು ಕೊಪ್ಪ ಅವರು ಹಾಡುವ ಹಕ್ಕಿಗಳಿಗೆ ಗೂಡಿಲ್ಲ ಅನ್ನುವಂತಹ ಟೈಟಲ್ ನಲ್ಲಿ ಒಂದು ಲೇಖನವನ್ನ ಬರೆದು ಆಂದೋಲನದಲ್ಲಿ ಪ್ರಕಟಿಸುತ್ತಾರೆ. ಅಲ್ಲಿಂದೀಚೆಗೆ ಜನರಿಗೆ ಇವರ ಬಗ್ಗೆ ತಿಳಿಯುವಂತೆ ಆಯ್ತು ಅನ್ನುವಂತಹದ್ದು ಈಗ ಇತಿಹಾಸ. 12ನೇ ಶತಮಾನದ ವಚನಕಾರರು ತಮ್ಮ ಅನುಭಾವವನ್ನು ವಚನಗಳ ಮೂಲಕ ತೋಡ್ಕೊಂಡ್ರು. ಅವರು ಎಂದೂ ಕೂಡ ತಮ್ಮ ಈ ಅಭಿವ್ಯಕ್ತಿಯನ್ನ ಸಾಹಿತ್ಯ ಎಂದು ಕರ್ಕೊಳ್ಳಿಲ್ಲ. ನಾವಿವತ್ತು ಅದನ್ನ ವಚನ ಸಾಹಿತ್ಯ ಎಂದು ಕರೀತೇವೆ. ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಒಂದು ಅತ್ಯುತ್ತಮವಾದ ಅಪೂರ್ವವಾದ ಕನ್ನಡಿಗರ ಕೊಡುಗೆ ಎಂದು ಕೊಂಡಾಡ್ತೇವೆ. ಅಮೆರಿಕಾದಂತಹ ದೇಶಗಳಲ್ಲಿಯೂ ಕೂಡ ಅವು ಪಠ್ಯವಾಗಿದ್ದಾವೆ. ನನಗನ್ನಿಸ್ತದೆ ಜವರಯ್ಯನವರು ಕೂಡ ಹೀಗೆಯೇ ಅಂತ. ಅವರು ಹೊಟ್ಟೆಪಾಡಿಗಾಗಿ ಹಾಡಿದೆ ಅಂತ ಹೇಳ್ಕೊಂಡ್ರು. ಅದರ ಸತ್ವ ತತ್ವ ತಿಳಿದ ನಾವು ಅದನ್ನ ಕಲೆ ಅಂತ ಕರಿತಾ ಇದ್ದೀವಿ. ಹೀಗೆ ವಚನಕಾರರಂತೆ ಜವರಯ್ಯನವರು ಕೂಡ ಒಂದ್ ರೀತಿಯಲ್ಲಿ ಅನುಭಾವಿಗಳೇ. ನಾವು ಅವರ ಕಲೆಯ ಉಪಾಸಕರಾಗಿದ್ದೀವಿ ಎಂದು. ಅವರ ಭೌತಿಕವಾಗಿ ಅವರು ಆಗಲಿದ್ದಾರೆ ನಿಜ. ಅವರ ತತ್ವ ಗಾಯನ ಮುಂದಿನ ಜನಾಂಗಗಳಲ್ಲಿ ಇನ್ನೂ ಉಳಿದಿರ್ತದೆ ಅನ್ನೋ ನಂಬಿಕೆಯನ್ನ ನಾವು ಗಟ್ಟಿ ಮಾಡಿ ತೋರಿಸೋದೆ ನಾವು ಅವರಿಗೆ ನಿಜವಾಗಿಯೂ ಸಲ್ಲಿಸುವಂತಹ ಗೌರವ ಆಗಿರ್ತದೆ. ಕೊನೆಯದಾಗಿ ನಾನೊಂದು ಮಾತು ಹೇಳ್ಬೇಕು. ಸಾವಿನ ಪದಗಳು ಮತ್ತೆ ತತ್ವ ಪದಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಅಂತ ಹೇಳಿ ಅವುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ನಾನು ಅವ್ರ ಮನೆಗೆ ಹೋಗಿದ್ದೆ ಅಂತ ಹೇಳಿ ಆರಂಭದಲ್ಲಿ ನಿಮಗೆ ಹೇಳಿದೆ. ಒಬ್ಳೇ ಬರ್ತಾ ಇದ್ದೀನಿ ಅಂತ ಬಸ್ ಸ್ಟ್ಯಾಂಡಿಗೆ ಬಂದು ಜವರಯ್ಯನವರು ಕಾದಿದ್ದು, ನನ್ನನ್ನ ಕರೆದೊಯ್ದದ್ದು, ಪುನಃ ವಾಪಸ್ ಬಸ್ ಸ್ಟ್ಯಾಂಡಿಗೆ ಕರೆತಂದು ಬಸ್ ಬರುವ ತನಕ ಕಾದಿದ್ದು, ಬಸ್ ಹತ್ತಿಸಿ ಹೋದ್ರು. ಆಮೇಲೆ ಫೋನ್ ಮಾಡಿ ವಿಚಾರಿಸಿದ್ರು. ಇದು ಹೃದಯವಂತ ಕಲಾವಿದನೊಬ್ಬನ ಅಭಿಜಾತ ಗುಣವಲ್ಲದೆ ಮತ್ತೇನು ಹೇಳಿ. ಇಂತಹ ಮಹಾನ್ ಗಾಯಕರ ನುಡಿ ನಮನಕ್ಕೆ ನನಗೆ ವೇದಿಕೆಯನ್ನ ಕಲ್ಪಿಸಿದ ಮಂಡ್ಯದ ಜಿಲ್ಲಾ ಜಾನಪದ ಪರಿಷತ್ತು, ಜಿಲ್ಲಾ ಯುವ ಪರಿಷತ್ತಿಗೆ ನನ್ನ ಅನಂತ ವಂದನೆಗಳು. ಧರ್ಮಪತ್ನಿ ಬೋರಮ್ಮ ಅವರಿಗೆ ಈ ವೇದಿಕೆಯ ಪರವಾಗಿ ಸುಸ್ವಾಗತವನ್ನು ಕೊಡ್ತಾರೆ. ಹಾಗೆ ಬಸರಾಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಸ್ವರ್ಣಗೌರಿ ಅವರು ಕೂಡ ವೇದಿಕೆಯಲ್ಲಿ ತಾನೇ ಆಸೀನರಾಗಿದ್ದಾರೆ. ಅವರು ಕೂಡ ಸುಸ್ವಾಗತವನ್ನು ಕೋರ್ತೇನೆ. ಈಗ ಸೌಹಾರ್ದ ಸಾಂಸ್ಕೃತಿಕ ಕಲಾ ತಂಡದಿಂದ ಒಂದು ಗೀತವನ್ನು ಕಾರ್ಯಕ್ರಮ ತಂದೆ ನೀನೆಲ್ಲಿ ಮರೆಯಾಲೆಯೋ ನಮ ಬಿಟ್ಟು ದೂರಾನೆಯ ನಮ್ಮಿಂದ
ಜವರಯ್ಯ ತಂದೆ ನೀನೆಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರವೆಯ ನಮ್ಮಿಂದ ಮರೆಯಾದೆಯ ನಮ್ಮ ಬಿಟ್ಟು ದೂರವೆಯ ನಮ್ಮಿಂದ ಮರೆಯಾದೆಯ ನಮ್ಮಿಂದ ಸುಮಾರು ವರ್ಷಗಳಿಂದ ಇವರ ಭಕ್ತಿಯನ್ನು ಸುತ್ತೂರು ಶಿವರಾತ್ರೇಶ್ವರ ಸ್ವಾಮಿಗಳ ಆಶ್ರಮದಲ್ಲಿ ಆಗ್ತದೆ. ಅವರು ಇಂಟರ್ನ್ಯಾಷನಲ್ ಇವೆಂಟ್ ಅಲ್ಲಿ ಅವ್ರನ್ನ ಕರೆಸಿ ಸಭೆಗೆ ಆಡಿಸ್ತಾರೆ ಹಾಡನ್ನ.
ಮನೆ ಅನ್ನೋ ಪದ, ಆ ಪದ ನನಗೆ ಆವಾಗಿಂದ ಹಲವಾರು ತಿಂಗಳಲ್ಲೂ ನನಗೆ ಯಾವಾಗಲೂ ಫೋನ್ ಮಾಡ್ತಾರೆ, ಮಾತಾಡ್ತಾ ಇರ್ತೀನಿ. ಯಾವಾಗ ನಾನು ಹಲವಾರು ಕಾರ್ಯಕ್ರಮಗಳಿಗೆ ತಿಂಗಳಲ್ಲಿ ಕಾರ್ಯಕ್ರಮ ಹೋಗಿದ್ದೆ, ನಾನೇ ಒಂದು ಕಾರ್ಯಕ್ರಮಕ್ಕಾದ್ರೂ ಕಳಿಸಿದ್ದೆ. ಇಲ್ಲೇ ಕೂತಿದ್ದಾರೆ ಅಮ್ಮ, ಜೈಲಲ್ಲಿ ಹೋಗಿ ಆಡ್ ಬಂದಿದ್ದಾರೆ. 5 ತಿಂಗಳಿಗೆ ಮನ ಪರಿವರ್ತನೆ ಆಗಲಿ ಅನ್ನೋ ದೃಷ್ಟಿಯಿಂದ ಸಿದ್ಧಗಂಗಾ ಮಠದಲ್ಲಿ ಹಲವಾರು ಕಡೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ನನ್ನ ಕೈಲಾದಂತ ಇದನ್ನ ಮಾಡಿದ್ದಾರೆ. ನನಗೆ ಈ ಕಲೆ ಇದಕ್ಕೆ ಅಂತ ಏನು ಇದಿರ್ಲಿಲ್ಲ. ನನಗೆ ಇದಕ್ಕೆ ಮೂಲ ಕಾರಣ MP ಪ್ರಕಾಶ್. ನಾನು ಅವರ ಒಡನಾಡಿ. MP ಪ್ರಕಾಶ್ ಗೊತ್ತಿಲ್ಲ, ಮಾಜಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿದ್ದರು. ಅವ್ರು ಕರೆ ಕೊಟ್ಟಿದ್ದಂತ ಗೌರವ ನೋಡಿ ಮತ್ತು ನಾವು ಇಂಚಿಗೆ ಏನಾದ್ರು ಒಂದು ಮಾಡ್ಬೇಕನ್ನೋ ಇದರಲ್ಲಿ ಸಣ್ಣ ಪುಟ್ಟ ಇದನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಮಂತ್ರಿಗಳಿದ್ದಾಗಲಿ ಉಪಮುಖ್ಯಮಂತ್ರಿ ಇದ್ದಾಗಲಿ ಚಿತ್ರದುರ್ಗದಿಂದ ಮೇಲಕ್ಕೆ ಹೋದ್ರೆ 7 ಗಂಟೆ 7:30 ನಮ್ಮ ಊಟ ಮುಗಿಸ್ಕೊಬಿಡೋಣ ಅಂತ ಹೇಳಿ ಡ್ರೈವರ್ ಜನರನ್ನ ಕಳಿಸ್ಬಿಟ್ಟಿದ್ರು. ಕಳಿಸ್ಬಿಟ್ಟು ಯಾರನ್ನ ಕೇಳಿದ್ರು ಮುಂಚೆನೆ ಯಾವ್ದಕ್ಕೆ ನಾಟಕ ಇವರಲ್ಲಿ ಹಾಕಿ ನಾಟಕ ಅಲ್ಲಿ ಹೋದಾಗ ಎಲ್ಲಾದ್ರೂ ಕಳಿಸ್ಬಿಟ್ಟು ತಮ್ಮ ನಿನ್ ಗಾಡಿ ಬೇಕೇನೋ, ನನ್ನ ಗಾಡಿ ಹೋಗ್ತಿದ್ದಂಗೆ ಪಾಪ ಅವತ್ತು ಮಂತ್ರಿ ಅವರು ಕಲೆಗೆ ಅವತ್ತಿಂದ ದೊಡ್ಡ ಆಧಾರಗಳು ಅವರು MP ಪ್ರಕಾಶ್ ದೊಡ್ಡೇ ಇದು ಕಲೆ ಸಾಂಸ್ಕೃತಿಕ ರಾಯಭಾರಿ. ಅಲ್ಲಿ ಹೋದಾಗ ಅವರು ₹1 ತಗೊಳ್ತಿರ್ಲಿಲ್ಲ, ಒಳಗಡೆ ಹೋಗೋರು. ಬಿಟ್ಟರೆ ಇವರು ಒಳಗೆ ಬರಲ್ಲ, ನನಗೆ ವಾಪಸ್ ಹೋಗ್ತೀನಿ. ನನಗೆ ಹೇಳ್ಬಿಟ್ಟಿದ್ದು ₹100 ಟಿಕೆಟ್ ಇದ್ರೆ ₹200 ಕೊಟ್ಬಿಟ್ಟು ತಗೊಂಡು. ಯಾಕಂದ್ರೆ ತಮ್ಮ ₹200 ಕೊಟ್ಟರೆ 10 ಜನ ಕಲಾವಿದರಿಂದ 10 ಜನಕ್ಕೆ ₹20 ಹೋಗ್ತದೆ. ಥಿಯೇಟರ್ಗೆ ಹೋಗಿ ನೀನು ₹100 ಕೊಟ್ಟರೆ ಯಾರೋ ದುಡ್ಡಿರೋ ಪ್ರೊಡ್ಯೂಸರ್ ಡೈರೆಕ್ಟರ್ ದುಡ್ಡು ಹೋಗ್ತದೆ. ಒಬ್ಬ ಕಲಾವಿದ ತೋರಿಸ್ಬೇಕಾದ್ರೆ ಇದು ಬೆಳೆಸ್ಕೋಬೇಕು ಅಂತ ಇವತ್ತು ನಾವೆಲ್ಲಿ ಹೋಗ್ತಾ ಇದೀವಿ ಅನ್ನೋದಕ್ಕೆ ಬಹುಶಃ ಇವತ್ತಿನ ನಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗ್ತದೆ. ಕರಿಮಣಿ ಮಾಲೀಕ ಯಾರು ಅನ್ನೋ ಹಾಡನ್ನು ಕೇಳಿ ಗಂಡ ಸೂಸೈಡ್ ಮಾಡ್ಕೊಂಡು ಮಟ್ಟಕ್ಕೆ ಹೋಗಿದ್ದಾನೆ. ಇವತ್ತು ಅವರು ಏನು ಹಾಡಿದರೆ ನಿಜವಾಗ್ಲೂ ಎಷ್ಟೋ ಟೈಮಲ್ಲಿ ಜೀವನ ಬೇಜಾರಾದಾಗ ವಾಟ್ಸಪ್ ಅಲ್ಲಿ ಅವ್ರು ಹಾಡಿರೋ ಪದಗಳು ಹಾಕೊಂಡ್ರೆ ಜೀವನ ಇಷ್ಟೇ ಅಲ್ವಾ, ಇದಕ್ಕೆ ಯಾಕೆ ಹೋಗುತ್ತೆ, ಜೀವನ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ. ನಾಳೆ ಒಂದು ಇದೇ ಒಳ್ಳೆ ದಿನ ಅನ್ನೋದು ಅಥವಾ ಅವ್ರು ಆಡಿದಂತ ಪದ ಬೀದಿಲಿ ಮನೆಗೆ ಅವ್ರ ಹೊಟ್ಟೆ ಪಾಗಾಗಿ ಆಡಿರ್ಬೋದು. ಎಷ್ಟೋ ಜೀವನದ ಜನಕ್ಕೆ ಪ್ರೇರಣೆ ಆಗಿ ಒಂದು ಬದುಕಿನ ದಾರಿ ಆಗಿರ್ಬೋದು. ನನಗೆ ಒಂದೆರಡು ದಿನ ಅವರಿಗೆ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಏನೇ ಒಂದು ಸಂದರ್ಭ ಕಷ್ಟ ಬಂದಾಗ ಯಾವತ್ತೂ ನನ್ನನ್ನು ಅವರು ದುರುಪಯೋಗ ಪಡಿಸ್ಕೊಂಡವರಲ್ಲ. ತುಂಬಾ ಸಮಸ್ಯೆ ಆದಾಗ ಒಂದ್ಸತಿ ಫೋನ್ ಮಾಡೋರು. ಇವ್ರನ್ನ ಇತ್ತೀಚೆಗೆ ಕೈ ಬಂದ್ಕೊಂಡಾಗ ಅವ್ರ ಬಾಂಧವ್ಯ ಏನಿತ್ತು ಅಂದ್ರೆ ಇವತ್ತು ಬಹುಶಃ ಅವರಿಂದ ಎಲ್ಲರೂ ಬಂದ್ರೆ ಕೋರ್ಟು, ಫ್ಯಾಮಿಲಿ ಕೋರ್ಟು, ಡೈವರ್ಸ್ ಅನ್ನೋದು ಬೇಕಾಗಲ್ಲ. ಗಂಡ ಹಾಡೋದು ಸ್ವಲ್ಪ ವಾಯ್ಸ್ ಲೋ ಅಂತಂದ್ರೆ ಇಮಿಡಿಯೇಟ್ ಆಗಿ ಅಮ್ಮ ಇಟ್ಕೋತಾರೆ. ಆ ವಾಯ್ಸ್ ಎಲ್ಲಿ ಬಿಡ್ತಿರ್ಲಿಲ್ಲ ಅವರು. ನಾನು ಅದೇ ಒಂದು ಸುಮಾರು 15 ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅವರ ಬಾಂಧವ್ಯ ಅಂತಾರೆ. ಇವತ್ತು ಅವರು ಇಬ್ರು ಕೊನೆಯವರೆಗೂ ಅವರಿಂದ ಕೈ ಬಂದ್ಕೊಂಡು ಮನೆ ಇದ್ದಾಗ ಫೋಟೋ ತೆಗೆಸಿ ಯಾರಾದ್ರೂ ಮೊಬೈಲ್ ಹಾಕಿ ಅಮ್ಮ ಹಿಂಗ್ ಬಿಟ್ಬಿಟ್ಟವ್ರಪ್ಪ ನನ್ನ ಇದನ್ನ ಹಿಂದಿನ ದಿವಸ ಹಾಸ್ಪಿಟಲ್ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಫೋನ್ ಮಾಡಿ ಅಮ್ಮ ಹತ್ತಿನ ನಾನು ಇನ್ನೂ ಬರೀಲಿಕ್ಕೆ ಸಾಧ್ಯ ಇಲ್ಲ, ಹಾಸ್ಪಿಟಲ್ ಆಗಲ್ಲ ಅಂತ ಹೇಳ್ಬಿಟ್ಟಿದಾರಪ್ಪ, ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಾನು ಬೆಳಗ್ಗೆ ಬರ್ತೀನಮ್ಮ ನೋಡಕ್ಕೆ. ಬೆಳಗ್ಗೆ ಹೊರಡೋಷ್ಟಲ್ಲಿ ಇಲ್ಲೇ ಕನ್ನಡ ಸಂಸ್ಕೃತಿ ಪಿಕ್ಚರ್ ಶ್ರೀನಿವಾಸ ಹೋಗೋಣ. ಬೆಳಗ್ಗೆ ಬರೋಷ್ಟರಲ್ಲಿ ಕನ್ನಡ ಸಂಸ್ಕೃತಿ ರಾಗ ಫೋನ್ ಮಾಡಿದ್ರೆ ಇಲ್ಲ ಅವ್ರು ಹೋಗ್ಬಿಟ್ಟಿದ್ದಾರೆ. ತುಂಬಾ ಬೇಸರ ಆಯ್ತು. ಇವತ್ತು ಅವರ ಮೊಮ್ಮಗಳು ನೋಡ್ಕೊಂಡಿದ್ದಾರೆ. ಈ ಕಲೆ ಉಳಿಬೇಕು. ಅವರು ಮನೆ ಇರ್ಬೋದು, ಇನ್ನೊಂದಿರ್ಬೋದು, ಯಾವ್ದು ಆಸ್ತಿ ಅಲ್ಲ. ನಾವು ಕೂತಿರೋ 10 ಜನ ಯಾರು ನಾವು ದುಡ್ಡು ಕೊಟ್ಟು ಇನ್ನೊಂದು ನಾವು ಕೈಯಿಂದ ಕಚ್ಚಿಟ್ಕೊಂಡು ಬಂದಿದೀವಿ. ಅವ್ರ ಮೇಲಿನ ಪ್ರೀತಿ ಮತ್ತೆ ಅವ್ರ ಗೌರವ, ಕಲೆ ಕೊಡುವಂತ ಗೌರವದಲ್ಲಿ ನಾವು ಬಂದಿದ್ದೀವಿ. ಇಂಥ ಕಲೆಗಳು ಬೆಳೆಸಬೇಕು. ಇತ್ತೀಚಿನ ಯಂಗ್ಸ್ಟರ್ಸ್ ಇವತ್ತಿನ ಯುವಜನತೆಗೆ ಇಂಥ ಕಲೆಗಳು ಪರಿಚಯ ಆಗ್ಬೇಕು, ಬೆಳಿಬೇಕು. ವಿಪರ್ಯಾಸ ಇದು ನಶಿಸಿ ಹೋಗ್ತಾ ಇದೆ. ಇವತ್ತು ಯಾವ್ದು ಬೇಡ ಅಂತ ಬರ್ತಾ ಇದೆ, ಯಾವ್ದು ಬೇಕು ಅಂತ ಹೋಗ್ತಾ ಇದೆ. ಮುಂದೆ ಹುಡುಗರು ಏನು ಹೋಗಿಲ್ಲ. ನಾವು ಈಗ ಯಾವೊಂದು ಹಾಡನ್ನ ಬರ್ಕೊಂಡು ಹೋಗ್ತಾ ಇದ್ವಿ ವಾಟ್ಸಪ್ ಅಲ್ಲಿ. ಇವತ್ತು ದೊಡ್ಡ ಸಂಗೀತ ಅಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾರೆ ಹಾಡೋರು. ಗಂಡ ಹೆಂಡತಿ ವಿದ್ಯಾವಂತರಲ್ಲ, ಆದ್ರೂ ಇಂಥ ಹಾಡು ಹಾಡಿ ಅಂದ್ರೆ ಯಾವ ಮಟ್ಟಿಗೆ ಆಡ್ತೀವಿ, ಯಾವ ರೇಟ್ ತಗೊಳ್ತಿರ್ತಾರೆ ಆ ರೀತಿ ತಗೊಂಡವ್ರು ಆಡ್ತಾ ಇದ್ದಂತ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯವರೆಗೂ ಅಮ್ಮ ಇರೋ ನನ್ನ ಕೈಲಾದಂತ ಸಹಾಯ ಮಾಡ್ತೀನಿ. ಕಲಾವಿದರಲ್ಲಿರುವಂತದ್ದು ನಾನು MP ಪ್ರಕಾಶ್ ಕೊನೆಯವರೆಗೆ ಕ್ಯಾನ್ಸರ್ ಆಗಿರ್ಬೇಕಾದ್ರೆ ಆ ಕ್ಯಾನ್ಸರಿನ ನೋವು ಇರುತ್ತಲ್ಲ ಅವರಿಗೆ. ಒಬ್ಬೊಬ್ಬ ಕಲಾವಿದ ಅವ್ರು ನೋಡಕ್ ಬಂದಾಗ ತಮ್ಮ ಒಂದು ಪದ ಹಾಡು ಅವ್ರು ಹಾಡಿದ್ರೆ ಗುಲ್ಬರ್ಗದಿಂದ ಬರೋರು, ಯಾವ ಮೂಲೆಯಿಂದ ಕಲಾವಿದರು ಬರೋರು ಅಂದ್ರೆ ಒಂದು ಪದ ಹಾಡ್ಬೇಕಾದ್ರೆ ನಾವೆಲ್ಲ ಆಗೋದಿದು ಕಲೆ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ. ಆ ಒಂದಿದು ಬೇಡಂಗೆ ಇದನ್ನ ಮಾರ್ಕೆಟ್ ಮಾಡಿದ್ರೆ ಇವ್ರು ಅಮೆರಿಕಾಗ ಹೋಗಿ ಬರ್ಬೋದಿತ್ತು. ಯಾವ ಅಕ್ಕ ಸಮ್ಮೇಳನ ಮತ್ತೊಂದು ಇನ್ನೊಂದು ಇಲ್ಲ.
ಇಲ್ಲಿಂದಾನೇ ಇಲ್ಲಿ ಹಳ್ಳಿಗಳಲ್ಲಿ ಆಡ್ಕೊಂಡು ಜೀವನ ಮಾಡಿದ್ರಿಂದ ಇಲ್ಲಿಗೆ ಅವರು ಈ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಹೋಗಿದೆ. ಇವರಾಗಿದ್ದರೆ ನಿಜವಾದ ಯಾರಾದನ್ನ ದೊಡ್ಡ ಮಟ್ಟಕ್ಕೆ ಹೋಗಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗ್ಬೋದಿತ್ತು. ನನಗೆ ಹೆಚ್ಚು ಮಾತಾಡಲಿಕ್ಕೆ ಇನ್ನು ಮಾತು ಬರಲ್ಲ, ಅವ್ರ ಬಗ್ಗೆ ವರ್ಣಿಸಕ್ಕೆ ಸಾಧ್ಯ ಇಲ್ಲ. ಅವರಿಬ್ಬರ ಜೀವನ ಎಷ್ಟೋದಕ್ಕೆ ಅವರಿಬ್ಬರು ಎಷ್ಟೊತ್ತಿಗೆ ಮನೆಯಲ್ಲಿ ಸಣ್ಣ ಪುಟ್ಟಕ್ಕೆ ಎಲ್ಲ ಮಾಡಿದ್ದು. ನಾನು ಎಷ್ಟೊತ್ತಿಗೆ ಹೋದಾಗ ನಾನೇನಾದ್ರು ಅವ್ರ ಮನೆಗೆ ಹೋದ್ರೆ ನನಗೆ ಕಾಫಿ ತಿಂಡಿ ಇನ್ನೊಂದೆಲ್ಲ ಖುಷಿ ಕೊಡ್ತಿದ್ದು. ತಗೋ ಇದನ್ನು ತಗೋ ಒಂದು ಪದ ಆಗಿ ನನಗೆ ಈ ಕಡೆ ಹೋದಾಗೆಲ್ಲ ಯಾವಾಗಲೂ ಕೋವಿಡ್ ಟೈಮ್ ನಲ್ಲಿ ಫೋನ್ ಮಾಡಿ ಅಮ್ಮ ಈಗ ಅವರು ದೇವರಾಯನ ಸ್ವಾಮಿ ಮಾಡದೇ ಆಚೆ ಹೋದ್ರೆ ಪೊಲೀಸ್ ಹೊಡಿತಾರೆ. ಬೆಂಗಳೂರಿಂದ ಏನ್ ಹೇಳೋದು ಮೋದಿ ಹಾಸ್ಪಿಟಲ್ ಮೋದಿ ಕ್ಲಿನಿಕ್ ಬೇರೆ ಕಡೆ ಜಾಸ್ತಿ. ಅವ್ರು ಹಿಂದಿಯಲ್ಲಿ ತಂದ್ಕೊಡು ಆ ಮೋದಿ ಮಂಡ್ಯದಲ್ಲಿ ಇಂಥ ಕಡೆ ಸಿಗ್ತದೆ ಸ್ವಾಮಿ, ಆಚೆ ಹೋದ್ರೆ ಪೊಲೀಸರು ಹೊಡಿತಾರೆ. ಅಂತ ಕೋವಿಡ್ ಟೈಮ್ ನಲ್ಲೂ ನನಗೆ ಬೆಳೀತಾ ಇತ್ತು. ತಗೊಂಡೋಗಿ ಮಾತ್ರೆಗಳನ್ನ ಮನೆಗೆ ಕೊಟ್ಟು ನನಗೆ ಬಂದು ಹೋಗೋ ಖರ್ಚಿಗೆ 1/4 ಕೂಡ ಆಗ್ತಿರ್ಲಿಲ್ಲ ಅವ್ರು ಕೊಡ್ತಾ ಇದ್ದಂತ ಮಾತ್ರೆ. ಬಟ್ ನನಗೆ ಅವ್ರು ಕೊಟ್ಟು ಕಳೆದ ನಂತರ ಖುಷಿ ಸಿಗ್ತಾ ಇತ್ತಲ್ಲ, ನನಗೆ ಆ ಇದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ನನ್ನ ಗೆಳೆಯ ಯಾವಾಗಲೂ ಡಾಕ್ಟರ್ ಈಗ ಬೆಂಗಳೂರಿನಲ್ಲಿ ಇರ್ತಾನೆ, ನಮ್ಮ ಹೊನ್ನಪ್ಪನವ್ರ ಮಗ ಆದರ್ಶ ಅಂತ. ಎಷ್ಟೋ ಸತಿ ಹೇಳ್ಬಿಟ್ಟಿದ್ದೆ ನಾನು ಬರಕ್ ಆಗಿಲ್ಲ ಅಂದ್ರೆ ಆದರ್ಶ ಮಾತ್ರೆ ಕಳ್ಸೋ ಅಂದ್ರೆ ಇಮಿಡಿಯೇಟ್ ವೀಕೆಂಡ್ ಮನೆಗೆ ಬರ್ತಾನೆ, ವಾರದ ಮನೆಗೆ ಬರ್ತಾನೆ, ತಗೊಳ್ತಾನೆ ಕಳಿಸ್ತೀವಿ. ಕೈಲಾದಂತ ಸಣ್ಣದ್ ಮಾಡಿದ್ರಿ ಹೇಳ್ಬಾರ್ದನ್ನ, ಆದ್ರೆ ಇಂಥ ಪ್ರೇಮ ಅವ್ರ ಮೇಲೆ ಇಂಥ ಪ್ರೀತಿ ನಾನು ಇವತ್ತು ಹೇಳ್ಕೊಂಡು ಬಂದಿದ್ದೇನೆ. ಕೆಲಸ ಇತ್ತು ಎಲ್ಲ ಇತ್ತು, ಫೋನ್ ಮಾಡಿದ್ರು, ಖುಷಿ ಆಯ್ತು. ಅವ್ರು ತೀರ್ಮಾನ ದಿವಸ ಬಂದು ಅರ್ಧ ಗಂಟೆ ಅಮ್ಮ ಜೊತೆ ಕೂತಿದ್ದ, ಗೋಲ್ಡ್ ನೋಟ್ ಆಗಿರ್ಬೋದು, ಇನ್ನೊಂದು ಅರ್ಧ ಗಂಟೆ ಅವ್ರಿಬ್ರು ಆಡ್ತಾ ಇದ್ದಂತ ಖುಷಿ ನೋಡಿ. ಬಟ್ ಅವತ್ತಿನ ಆಯ್ತು ನೋಡಕ್ ಆಗ್ತದೆ ನಾನು ಇದ್ದೋದಿಲ್ಲ, ಹಿಂದೆ ಕೊನೆ ಹೋಗಿರ್ಬೇಕು ಆಸೆ ಇತ್ತು ನನಗೆ. ದುಃಖ ತಗೊಳ್ಳೋದು ಹೋದೆ. ದೇವರು ಅವರ ಆರೋಗ್ಯ ಕೊಡ್ಲಿ, ಇನ್ನಾದ್ರೂ ನೆನಪಿಂದ ಜೀವನ ಖುಷಿಯಿಂದ ಬಾಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದೇವರೇ ಅನಿಲ್ ಕುಮಾರ್ ಅವರು ಬಹಳ ಭಾವುಕರಾಗಿ ಮಾತನಾಡಿದ್ರು. ಅವ್ರ ಮಾತನಲ್ಲೇ ಗೊತ್ತಾಗುತ್ತೆ ತಮ್ಮೂರಿ ಚಳವಳಿಗಳ ಜೊತೆಗೆ ಅವರು ಎಷ್ಟು ಬೆಸುಗೆ ಇತ್ತು, ಅವರವರ ಸಂಬಂಧಗಳು ಎಷ್ಟು ಚೆನ್ನಾಗಿತ್ತು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಅನಿಲ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಒಂದು ಸಾಕಮ್ಮ ಮತ್ತು ತಟದವರು ಮಲ್ಲಯ್ಯ ಕಡೆ ಅವರು ಗಾಯನವನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಕೇಳ್ತಾರೆ. ಜವರಪ್ಪ ಮಹಾರಾಜಿಗೆ ಒಂದೇ ರೇಖ ಒಂದೇ ರೇಖ ಎಂತಾತ ಗುರುನಾಥನ ಎನ್ನ ಗುರು ಅಂತ ಕರುಳಾದನ ಎನ್ನ ಗುರು ಅಂತ ಕರುಳಾದನ ಮಾತೇರಿ ಬಾರೆಂದು ಏಕಾಂತ ಕರೆದು ಎಂತಾತ್ಮ ಕೇಳಿ ಹೋದನು ಎನ್ನ ಗುರು ಎಂತಾತ್ಮ ಕೇಳಿ ಹೋದನು ಎನ್ನ ಶಿವ ಎಂತಾತ್ಮ ಕೇಳಿ ಹೋದನು ಶರಣರ ಎಂತಾನ ಎನ್ನ ಗುರು ಶರಣಕ್ಕೆ ಎಂತಾನ ಶರಣರ ಎಂತಾನ ಎನ್ನ ಗುರು ಶರಣಕ್ಕೆ ಎಂತಾನ ಕರುಣಾನು ರೈತೋ ಕರ್ತಾವ ಕೊಂಬೆಟ್ಟು ಶರಣರ ನಾಡೆಂತಾನು ಕರುಣಾನು ರೈತೋ ಕರ್ತಾವ ಕೊಂಬೆಟ್ಟು ಶರಣರ ನಾಡೆಂತಾನು ಎಲ್ಲವರು ಶರಣರ ನಾಡೆಂತಾನು ಎಂತಾದ ಗುರುನಾಥನ ಎನ್ನ ಗುರು ಅಂದ ಕರುಳಾದನ ಎನ್ನ ಗುರು ಅಂದ ಕರುಳಾದನ ಕಾಂತೇನಿ ಬಾಳೆಂದು ಏಕಾಂತ ಕರೆದು ಎಂತಾತ್ಮ ಕೇಳಿ ಹೋದನು ಎನ್ನ ಗುರು ಎಂತಾತ್ಮ ಕೇಳಿ ಹೋದನು ಎನ್ನ ಶಿವ ಎಂತಾತ್ಮ ಕೇಳಿ ಹೋದನು
ಸಂಕಲ್ಪ ಪಡೆಯನ್ನ ಎನ್ನವರು ಸಂತಾವ ಮಾಡಿದ್ದ ಸಂಕಲ್ಪ ಸಂತಾಯ ಸಂತಾವ ಮಾಡಿದ್ದ ಸಂತಾದೊಳಾಡಿದ್ದ ಸಂಕಲ್ಪ ಸಂತಾಯ ಸಂತಾವ ಮಾಡಿದ್ದ ಸಂತಾದೊಳಾಡಿದ್ದ ಎನ್ನವರು ಸಂತಾದೊಳಾಡಿದ್ದ दुर्लभम मानव निर्माण विवेकम दुर्लभम ज्ञानी दैवत्वम दुर्लभम उपक्राणाम दुर्लभम ಅದವಿ ಕೋರ್ಪಣೆ ಎತ್ತಿದೆ ಅಂತ ಹೇಳಿ ದೊಡ್ಡವರು ಅಪ್ಲೈ ಮಾಡಿದ್ದಾರೆ ಜ್ಞಾನಿಗಳಾಗಿರ್ತಕ್ಕಂಥ 3 ದಿನದ ಸಂತೆ ಆತ್ಮನ ಕಾರಣದ ನೀತಿಗಿಂತ ಬೇಡಪಡದಂತೆ ನಾಳೆ ಅಮ್ಮ ಕೇಳಿದರೆ ಅಂತೀನಿ 5 ಅರ್ಥಕ್ಕೆ ರಾತ್ರಿ ಉಳಿದ 50 ಪ್ರಾಯಕ್ಕೆ 20 ಪ್ರಾಯಕ್ಕೆ 30 ಅಂತ ಹೇಳಿ ಆಯು ಪ್ರಮಾಣವನ್ನ ವ್ಯಕ್ತಪಡಿಸಿದ್ದಾರೆ ಇಂಥ ವರ್ಷ 50 ವರ್ಷ ಮುಗಿದುಬಿಟ್ರೆ ಇವನ್ನಲ್ಲಿರ್ತಕ್ಕಂಥದ್ದು 20 ವರ್ಷ ಸಂಸಾರ ಮನಸ್ಸಿಗೆ 30 ವರ್ಷ ಇಂಥ ವರ್ಷ ಮುಂದುವರೆದ್ರೆ ಅಲ್ಲಿ 100 ವರ್ಷ ಪ್ರಾಪ್ತಿ ಆಗ್ತದೆ ಮುಗಿದ ನಂತರ ಇವಾಗ ಏನು ಮಾಡಬೇಕೇನೋ ದಾನ ಮುಗಿದೋದಕ್ಕಿಂತ ಪರೋಪಕಾರ ಅಂತ ನಮ್ಮ ಶರೀರವಂತ ದಾನ ಧರ್ಮ ಪರೋಪಕಾರವನ್ನು ಮಾಡತಕ್ಕಂಥದ್ದು ಆಕೆ ಕರ್ತವ್ಯ ಶ್ರವಣ ಮರಣ ನಿಧಿತ್ಯಾಸ ಸಾಂಖ್ಯ ಧಾರಕ ಇವೆಲ್ಲ ಆಧ್ಯಾತ್ಮವಾಗಿರ್ತಕ್ಕಂಥ ಫಿಲಾಸಫ್ ಮೈಂಡ್ ಅಂತ ಹೇಳ್ತಾನೆ ಆದ್ರಿಂದ ಈ ಜಾತಿನ ಮಾತಾಡಬಹುದಿಲ್ಲ ಈಗ ಐಕ್ಯವಾಗಿರ್ತಕ್ಕಂಥ ಬಂದಾಗ ಕೇವಲ ಪರಮೇಶ್ವರ ಅಚಲ ಪರಿಪೂರ್ಣ ಸಚ್ಚಿದಾನಂದ ಸತ್ರು ಅನಾನಂದ ಗುರು ಸಂಜೀವರ ಸತ್ಸಂಗ್ರಹವಾಗಿರ್ತಕ್ಕಂಥ ರುಜುಮನೆ ಯುವಾಚಾರ ಮಹಾಸ್ವಾಮಿಗಳಿಂದ ದೀಪಿನ ಬಳಿದು ಅವರು ಗುರುಪುತ್ರಾಣ ಮಾಡ್ತಕ್ಕಂಥಕ್ಕೆ ಗುರುಪುತ್ರ ಅಂದ್ರೆ ನಿಜವಾಗಿದ್ದು ಮನುಷ್ಯನಿಗೆ ಗುರು ದೊರೆಯುವುದೇ ದುರ್ಲಭ ದೊಡ್ಡ ಬಹುಲಾಭ ಅಂತ ಹೇಳ್ತಾರೆ ಆದ್ರಿಂದ ನಿಜವಾಗಿ ಒಂದು ಮುಖ್ಯನ ಹೇಳ್ಕೊಂಡಿದ್ದಾರೆ ನಮ್ಮ ದೊರಕನವರು ಗಮನ ಸರಿಯಾಗಿ ತಪ್ಪಿ ಅವರಿಗಳಿಂದ ಮೇಲೆ ಏನು ಭಯವನ್ನ ಈ ಮಟ್ಟದಲ್ಲಿ ಏನು ಭಯವನ್ನ ಪ್ರಾಣಿಗೆ ಗುರು ಕೊಟ್ಟ ಜ್ಞಾನ ಎಂಬಕ್ಕನ ಅಂತಕ್ಕಂಥದ್ದನ್ನ ಜ್ಞಾನವನ್ನು ಕಡಿಮೆ ಮಾಡಿದ್ದಾರೆ ಆದ್ರಿಂದ 3 ದಿನದ ಸಂತೆ ತಂದಾಗ ವ್ಯಾಪಾರ ಅಂತ ಎರಡೂ ಹೋಗ್ಲೇಬೇಕಾಗುತ್ತೆ ಆದ್ರಿಂದ ಒಂದು ಕರ್ನಾಟಕ ಪ್ರಕರಣಕ್ಕೆ ಅವರ ಆ ಧರ್ಮಜ್ಞಾನಿಗಳು ಇಬ್ಬರು ಕೂಡ ಶಿವನ ಒಂದು ವರದಾನ ಅಂತಂದಾಗ ಇವರು ಶಿವ ಅವರು ಬಾಳಬೇಕು ನಿಜವಾಗ್ಲೂ ಕೂಡ ಅವನ ಗಮನ ಸರಿಯಾಗಿ ಅವನಿಗಳಿಂದಲೇ ಏನು ವಹಿವಾಣ ಅಂತ ಹೇಳ್ತಾರೆ ಆದ್ರಿಂದ ಅವರಿಗೆ ಆರೋಗ್ಯ ಕಣ್ಣಿರ್ತಕ್ಕಂಥದ್ದನ್ನ ನಾನು ಹೇಳ್ತಾ ಮ್ಯಾಲ ಕೋರಿಕೆ ಮೇರೆಗೆ ಅವರ ಆತ್ಮಕ್ಕೆ ಶಾಂತಿ ಉಂಟು ಮಾಡಿ ಅಂತ ಅವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ
ಎಲ್ಲರೂ ಕೂಡ ನನ್ನ ಒಂದು ಗೀತೆಯನ್ನು ಹಾಡಿ ಮತ್ತೆ ಅವಕಾಶ ದೇವರು ಮಾಡ जय जय गुरुदेव वीर स्वार्थ ज्ञानानंद गुरु संजीव सतगुरु महाराज की जय श्री गुरु महाराज की चतुर्थ धर्म महाराज की जय जय नो पार्वती पति आधार महाराज ಮೂರು ದಿನದ ತಂದೆ ಆತ್ಮನ ಕನಗನಿ ಕೊಂದೆ ಮೂರು ದಿನದ ತಂದೆ ಆತ್ಮನ ಕನಗನಿ ಕೊಂದೆ ಮೂರು ದಿನದ ತಂದೆ ಮೂರು ದಿನದ ತಂದೆ ಆತ್ಮನ ಕನಗನಿ ಕೊಂದೆ ಮೂರು ದಿನದ ತಂದೆ ಅದಕ್ಕೆ ಆಸೆ ನಿರಾಸೆಗೆ ಬಿಡವು ಕೈವಾತು ಅದಕ್ಕೆ ಅಸತ್ತಿ ನಿರಾಸೆಗೆ ಬಿಡವು ಕೈವಾತು ಕಾಯಕ್ಕೆ ಪಾತು ಸುಖಾಯದ ಕಾಯಕ್ಕೆ ಮೋಗಾತು ಕಾಯಕ್ಕೆ ಪಾತು ಪ್ರಾಯದ ಕಾಯಕ್ಕೆ ಮೋಗಾತು ಶಿವ ನಾಮಕರಣ ಮಾಡೋ ಅಲಯ ಪರಿಗಣಿಸೋ ಅಲಯ ಪರಿಗಣಿಸೋ जय जय गुरुदेव भक्त ज्ञानानंद गुरु संजीव सतगुरु महाराज की जय जगत महाराज की जय नो पार्वती पतिगण ಈಗ ಕಬೂರಿ ಜವರಯ್ಯ ಅವರ ಧರ್ಮಪತ್ನಿಯವರು ಬೋರಮ್ಮ ಅವರು ಒಂದು ಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ಮನೆ ಮನೆ ಸಂಜೆ ಆಗ್ತಾರೆ ಆಮೇಲೆ ಎರಡು ಸಂಜೆಪ್ಪ ಮನೆ ಮನೆ ಒಂದು ದಮ್ಮಿ ನುಡಿಸ್ಕೊಡಿ ಬೈಕಾಂಡ್ ಅವ್ರು ಹೇಳ್ತಾರೆ ಅವ್ರು ಹೇಳಿ
ಬೇರೆ ಮಂಡಲಕ್ಕೇರಿ ಮುಲಕುಂಡಲಿಯೋಳು ಬೇರೆ ಮಂಡಲಕ್ಕೇರಿ ಅಲೆದೊಳಾಡಮ್ಮ ತಂಗಿ ಅಲೆದೊಳಾಡಮ್ಮ ತಂಗಿ ನಮ್ಮ ಮುಲ ಮೂರ್ತಿಗೋರು ಪಾದವ ಹಿಡಿದಾರೆ ನಮ್ಮ ಮುಲ ಮೂರ್ತಿಗೋರು ಪಾದವ ಹಿಡಿದಾರೆ ಕಾಲನ ಭಯವಿಲ್ಲ ತಂಗಿ ಕಾಲನ ಭಯವಿಲ್ಲ ತಂಗಿ ನಮ್ಮ ಮುಲ ಮೂರ್ತಿಗೋರು ಪಾದವ ಹಿಡಿದಾರೆ ಕಾಲನ ಭಯವಿಲ್ಲ ತಂಗಿ ಯಾರಿಗೆ ಹಾಡಿಲ್ಲ ಸಾಡಿಗೆ ಕೇಳೋ ಮೂಗಿಯದ ಸಂತೆ ತಂಗಿ ಸಾಡಬೇಕಾದರು ಸಾರಾಸೀರು ಇರಮೆಗನ ಕುಳ್ಳೆ ತಂಗಿ ಇರಮೆಗನ ಕುಳ್ಳೆ ತಂಗಿ ಒಕ್ಕಾಗ ತಿಳುಗಂಡು ಅಹಂಕಾರ ಕುಳುಕೊಂಡು ಒಕ್ಕಾಗ ತಿಳುಗಂಡು ಅಹಂಕಾರ ಕುಳುಕೊಂಡು ಇಕಲೆಯಾಡಮ್ಮ ತಂಗಿ ಇಕಲೆಯಾಡಮ್ಮ ತಂಗಿ ಮಗುದನ ಬಿಟ್ಟು ಕಿಕ್ಕಾರವಾದಳು ಮಗುದನ ಬಿಟ್ಟು ಕಿಕ್ಕಾರವಾದಳು ಮಗನ ನೆನೆಯಮ್ಮ ತಂಗಿ ಮಗನ ನೆನೆಯಮ್ಮ ತಂಗಿ ಅಲ್ಲಿಗೆ ಕಾರಿಲ್ಲ ಸಾರಿಯಬೇಕೆಲ್ಲ ಮೂಗಿಯದ ಸಂತೆ ತಂಗಿ ಸಾರವಿಲ್ಲದೆ ಸಾರಾಸೀರು ಇರಮೆಗನ ಕುಳ್ಳೆ ತಂಗಿ ಇರಮೆಗನ ಕುಳ್ಳೆ ತಂಗಿ ದಿವಸಗೀತ ನಾಮ ಗೋವಿಂದ ಗೋವಿಂದ ಜೈ ಪಾರ್ವತಿ ಮಧ್ಯಾಹ್ನದ ಅಮೋರೇ ಸದಾ ಸಂಗಾತಿಯ ಜೊತೆ ಹಾಡನ್ನ ಹಾಡ್ತಾ ತತ್ವಪದವನ್ನ ಹಾಡ್ತಾ ಇದ್ದಂತ ಜೀವ ಇವತ್ತು ಒಂಟಿ ಗಟ್ಟಿಯಾಗಿ ತಮ್ಮ ನುಡಿಗಮನವನ್ನ ಸಲ್ಲಿಸಿದೆ. ಆ ತಾಯಿಗೆ ದೊಡ್ಡ ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ ಈಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಕಬ್ಬೂರಿ ಜವರಯ್ಯ ಅವರ ಲೇಖನಗಳನ್ನ ಮಾಡ್ತಾ ಸುದ್ದಿಯನ್ನ ಮಾಡ್ತಾ ಅವ್ರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ದಂತಹ ನಮ್ಮ ಗೆಳೆಯ ಶಂಕುಲಿಗೆ ಗೌಡರು ಮಾತನಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ಬಹುಶಃ ಒಂದು 9-10ನೇ ವಯಸ್ಸಿನಿಂದ ಕಬ್ಬೂರಿ ಜವರೇಗೌಡರ ನೋಡ್ತಾ ಬಂದಂಥದ್ದು. ಆವತ್ತು ಯಾಕೆ ಹೆಚ್ಚು ಹತ್ರ ಆಗ್ತಾ ಬಂದ್ರೆ ನಮ್ಮ ಅವರು ಜಾಸ್ತಿ ಅಂತ ನಮ್ಮ ತಾತ ಒಂದು ಮಠನ ಊರಲ್ಲಿ ಮಾಡ್ತಾರೆ. ಅವ್ರಿಗೆ ಆಧ್ಯಾತ್ಮದ ಬಗ್ಗೆ ತತ್ವಪದಗಳು ಮತ್ತೆ ಈ ಭಜನೆ ಈ ವಿಷಯದಲ್ಲಿ ತುಂಬಾ ಆಸಕ್ತಿ. ಅವರು ನಮ್ಮ ತಾತ ಕೂಡ ಶಾಲೆ ಕಲ್ತವ್ರೆ ಆ ಹಳಗಡದ ತತ್ವಗಳನ್ನ ಬಹಳ ಸ್ವಲ್ಪ ಮಾಡ್ತಿದ್ದಂಥವ್ರು. ಆ ದಂಪತಿಗಳಿಬ್ಬರು ಬರೋದು ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಕ್ಕಂಥ ಸಂದರ್ಭದಿಂದ ನೋಡ್ತಾ ಬಂದದ್ದು. ಅನಂತರದಲ್ಲಿ ಆಕಾಶವಾಣಿ ಆಡಿದ್ರು. ಈಗ ಅನಿಲ್ ಕುಮಾರ್ ಸರ್ ಹೇಳಿದಂಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದಲ್ಲಿ ಆಡಿದ್ರು. ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರನ್ನ ಕಮರ್ಷಿಯಲ್ ಆಗಿ ಹೋಗ್ಲಿಲ್ಲ, ಅದ್ರ ಅರಿವು ಇರ್ಲಿಲ್ಲ, ಅವ್ರ ಉದ್ದೇಶ ಕೂಡ ಆಗಿರ್ಲಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಯಾವ ರೀತಿ ವರ್ಣನೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಅವ್ರಿಗೆ ಎಂತ ಒಂದು ಮುಕ್ತ ಪ್ರಪಂಚ ಒಂದು ಗಂಡ ಹೆಂಡಿದ್ರು. ಬಹುಶಃ ಈಗ ಈ ತಾಯಿಯ ಆರೈಕೆ ಮೊಮ್ಮಗಳು ಅವರೊಬ್ಬರೇ ಮೊಮ್ಮಗಳು ಅನ್ಕೊಂಡಿದ್ದೀರ. ಮೊನ್ನೆ ಆ ಸಂಬಂಧ ಅವ್ರು ಲೇಖನ ಮಾಡ್ಬೇಕಾದ್ರೂ ಕೂಡ ಅವಳೆಲ್ಲ ನೋಡ್ಕೊತಿರೋದು ಅಂತ. ಈ ಹಿರಿಯ ಜೀವ ಒಂದು ದೊಡ್ಡ ಇವರ ಒಂದು ದಾಂಪತ್ಯದ ಬಡ್ಡಿ ಇತ್ತಲ್ಲ, ಅವ್ರದ್ದು ಹೆಂಗೆ ಸ್ಥಾಪಿಸಿದ್ರು ಆ ಬದುಕಿನ ಬಡ್ಡಿನ ನಂಬಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ನಿರೀಕ್ಷೆಗಳು, ಆಸೆಗಳು, ವ್ಯಾಮೋಹಗಳೇ ಇದ್ದಿಲ್ಲ. ಅದಕ್ಕೆ ಅದರ ತತ್ವಗಳು ಅಂತ ಹೇಳ್ತಾರೆ. ನಮ್ಮ ರಾಜಸ್ವಾಮಿ ಅವರು ಒಬ್ಬರೇ ಹೇಳ್ತಾ ಇದ್ರು, ತತ್ವಗಳೇ ಬೇರೆ, ಭಜನೆಗಳೇ ಬೇರೆ ಅಂತ. ಆ ತತ್ವಗಳಲ್ಲಿ ಅಂತ ಒಂದು ಸತ್ವ ಇತ್ತು, ಅದರಲ್ಲಿ ನೀರು ಮುಳುಗೋಗಿದ್ರು ಅವರು. ಹಾಗಾಗಿ ಅವ್ರಿಗೆ ಏನಿಲ್ಲ, ಅವರು ಅನಿಲ್ ಕುಮಾರ್ ಸರ್ ನಮಗೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಅವ್ರ ಔಷಧಿಗಳಿಗೆ ಎಲ್ಲ ರಾಜು ಬಂದಿಲ್ಲ ಅಂತ ಒಂದು ವಿಶೇಷವಾದ ಸ್ಟೋರಿ ಮಾಡಿ ಆ ಬ್ಯಾಂಕ್ ಅಕೌಂಟ್ ಎಲ್ಲ ಒಂದ್ ಕಡೆ ಹಾಕಿ ಎಷ್ಟು ಮಟ್ಟಿಗೆ ಸಹಾಯ ಅಂತ ಗೊತ್ತಿಲ್ಲ. ನಿರಂತರವಾಗಿ ಜೊತೆಗೆ ಹೆಚ್ಚು ನಾಗೇಗೌಡರು ಕೂಡ ಸಂದರ್ಭ ಪ್ರತಿಭೆಯನ್ನು ಹಾಕುವಂತವ್ರು. ಬಟ್ ನನಗೆ ವಯೋ ಸಹಜವಾಗಿ ಅಭಿವೃದ್ಧಿ ಸಾಯಬೇಕು. ಅವರು ಇವತ್ತು ಅವರ ದೇಹ ನಮ್ಮ ಜೊತೆಗಿಲ್ಲ, ಅವರ ತತ್ವಗಳು, ಅವರ ವಿಚಾರಗಳು ಯಾವತ್ತೂ ಕೂಡ ನಮ್ಮ ಸಮಾಜದಲ್ಲೇ ಬಿಟ್ಟು ಹೋಗಿದ್ದಾರೆ. ನಮ್ಮೂರಿಗೆ
ಬರೆಯ ಪಕ್ಕದಲ್ಲಿ ತಮ್ಮೂರೇನು ಜವರೇನವರು ಅಂತಕ್ಕಂಥ ಒಂದು ದೊಡ್ಡ ಹಿರಿಯ ಚೇತನವನ್ನ ಕಳ್ಕೊಂಡಿದ್ವಿ. ನೋವಿನ ಸಂಗತಿ ಏನಂದ್ರೆ ಸಾವಿಗಿಂತ ಬಹುಶಃ ಇಂಥ ಒಬ್ಬ ಮಹಾನ್ ಕಲಾವಿದರು ಬೇರೆ ಜಿಲ್ಲೆಯಲ್ಲಿ ಏನಾಗಿದ್ದರೆ ಬಹುಶಃ ಇಷ್ಟು ಸರಳವಾಗಿ ಕಾರ್ಯಕ್ರಮ ಆಗ್ತಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಜಾನಪದ ಪರಿಷತ್ ಮತ್ತು ಯುವ ಪರಿಷತ್ನ ಮಹಾದೇವ ಕೃಷ್ಣೇಗೌಡರು, ದೇವರಾಜ್ ಕಪ್ಪ ಅವರೆಲ್ಲರೂ ನಾನು ವಿಶೇಷವಾಗಿ ನಿಮಗೆ ಒಂದು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆ ಮುಂದಿನ ತಲೆಮಾರಿಗೆ ಆ ಜವರಪ್ಪನವರು ಮತ್ತೆ ಆ ದಂಪತಿಗಳ ಒಂದು ವಿಚಾರಧಾರೆಗಳನ್ನ ಕಟ್ಟಿಕೊಡುವ ನಿಟ್ಟಿನಲ್ಲಿ ಇದೊಂದು ಡಾಕ್ಯುಮೆಂಟ್ ಆಗಬೇಕು. ಸಾಧ್ಯ ಆದರೆ ಒಂದು ಪುಸ್ತಕವನ್ನ ಪಡಿಸ್ತಕ್ಕಂಥ ಕಾರ್ಯ ಜಾನಪದ ಪರಿಷತ್ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ನಮಸ್ಕಾರ. ಕಾರಸ್ವಾಡಿಯ ಶಾರದಾಂಬ ಕಲಾ ಬಳಗದಿಂದ ಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ನಮಗೆ ಮನವೇನು ಪುಣ್ಯವ ಮಾಡಿ ಗುರುವಿನ ಪದವ ಸೇರಿದೆ ಮಾರುನಿ ಬಳಿಯೇ ನಿನಗೆ ಬಂದ ಕಲಗಿದೆ ಬಂದ ಕಲಗಿದೆ ಓ ಬಂದ ಕಲಗಿದೆ ಮನವೇನು ಪುಣ್ಯವ ಮಾಡಿ ಗುರುವಿನ
ಕೂಡ ಏನು ದಿವಂಗತ ಜವರೇಗೌಡ ಕುರಿತು ಹಾಡುಗಳು ತರುವಂತಹ ಹಾಡುಗಳು ಮತ್ತು ಅವರ ನಡೆಯುವಂತ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಅವರ ಒಡನಾಟವನ್ನ ತುಂಬಾ ಹಂಚಿಕೊಂಡಂತಹ ಸಂದರ್ಭದಲ್ಲಿ ನನಗೂ ಕೂಡ ಖುಷಿ ಆಯಿತು. ಹಾಗಾಗಿ ಇಲ್ಲಿ ಬಂದಿರುವಂತಹ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ವೇದಿಕೆಗಳಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಹಿರಿಯರು ಮತ್ತು ತಾಯಂದಿರು ಕೂಡ ನನ್ನ ನಮಸ್ಕಾರವನ್ನು ಹೇಳುತ್ತಾ, ಭಗವಂತ ನಮಗೆಲ್ಲ ಜನಶಕ್ತಿಯನ್ನ ಕೊಟ್ಟಿರ್ತಾರೆ, ಬುದ್ಧಿಶಕ್ತಿಯನ್ನ ಕೊಟ್ಟಿರ್ತಾರೆ. ಅದಕ್ಕೆ ಮಾನವ ಜನ್ಮ ಅಂತ ನಮ್ಗೆ ಪ್ರಾಣಿಗಳಿಗೆ ಪ್ರಾಣಿ ಅಂತೀವಿ, ಮನುಷ್ಯರಿಗೆ ಮನುಷ್ಯ ಅಂತ ಹೇಳುದು ನಮಗೆ ಬುದ್ಧಿಶಕ್ತಿ ಅಂತ ಇಲ್ಲಿ ಇರುವಂತ ನಿಟ್ಟಿನಲ್ಲಿ ನಮಗೆ ಮನಸ್ಸು ಅಂತ ಹೇಳಿದ್ರು ಅಂತದ್ದು ಒಮ್ಮೆ. ಹಾಗಾಗಿ ತತ್ವಪದವನ್ನ ಉಳಿಯುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಗುರುತಿಸಲ್ಲ. ಹಾಗಾಗಿ ತತ್ವಪದ ಇತ್ತೀಚಿನ ದಿನಗಳಲ್ಲಿ ಅಳಿಸಲಿರುವಂತಹ ಸಂದರ್ಭ ನಾವು ನೋಡಿದ್ದೀವಿ, ನೀವು ನೋಡಿದ್ದೀವಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲೂ ಕೂಡ ಟಿವಿಗಳು ಮೊದಲ ಒಂದು ಶಿಕ್ಷಣ ಇರ್ತಿದ್ರು, ಈಗ ಬಹಳ ತುಂಬಾ ಆಗಿದೆ. ಎಲ್ಲ ಕೂಡ ಟಿವಿಗಳಲ್ಲಿ ಬರುವಂತ ಸಂದರ್ಭದಲ್ಲಿ ಈ ಕಿರುಕುಳ ಧಾರಣೆಗಳು ಬಂದು ಈ ಒಂದು ತತ್ವಪದಗಳನ್ನ ಇದ್ರೆ ಯಾವುದೇ ಒಂದು ಜನಪದ ಹಾಡುಗಳನ್ನ ಬರೆಸ್ತಾ ಇದ್ದಾರೆ. ನಮ್ಮ ತಾಯಂದಿರು ಕೂಡ ಈಗ ಅವ್ರು ಬಿಟ್ಟರು ನಿನ್ನೂ ಕೂಡ 1 ಗಂಟೆ ಅಲ್ಲ 2 ಗಂಟೆ ಕೂಡ ಆಡುವಂತ ಒಂದು ಶಕ್ತಿ ಅವರು ಕೊಟ್ಟಿದ್ದಾರೆ ಭಗವಂತ. ಅವತ್ತು ನಾವು ಒಂದು ಚರಣ 2 ಚರಣ ಆಡೋದೇ ಕಷ್ಟ ಆದ್ರೆ ಅವ್ರ ಮೈಂಡ್ ನೋಡಿ ಎಷ್ಟು ಆ ಚರಣಗಳನ್ನ ಇಟ್ಕೊಂಡಿದ್ದಾರೆ, ಅಷ್ಟು ಜ್ಞಾಪಕ ಶಕ್ತಿಯಿಂದ ಆಡ್ಬೇಕು ಅಂತಂದ್ರೆ ಅವರು ದೇವ್ರನ್ನ ಶಕ್ತಿಯಿಂದ ನಾವು ಹೇಳಿಕೆ ಬಯಸ್ತೀವಿ. ಇಂಥ ಒಂದು ತತ್ವಪದಗಳನ್ನ ಗುರುಮಂತ್ರ ಹಾಡುಗಳನ್ನ ಆಡ್ಬೇಕಂದ್ರೆ ಅವ್ರ ಜ್ಞಾನಶಕ್ತಿ ಹೆಚ್ಚಿನ ರೀತಿಯಲ್ಲಿ ಇರಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಧಾರಾವಾಹಿ ನೋಡ್ತಾ ಕೂತ್ಕೊಂಡ್ರೆ ಖಂಡಿತ ಅವ್ರು ಕಲಿಯಕ್ಕಾಗಲ್ಲ ಅಂತ ನನ್ನ ಹೇಳಿಕೆ. ತಾಯಂದಿರು ಧಾರಾವಾಹಿ ಅಂತ ನೋಡೋದು ಬಿಟ್ಟು ತತ್ವಪದಗಳಿಗೆ ನಿಗಮನ ಕೊಟ್ಟು ಕಲ್ತಿದ್ದಾರೆ. ಯಾಕಂದ್ರೆ ಇಷ್ಟು ಹಾಡನ್ನ ಕಲಿಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ, ತಲೆಗೆ ಇಟ್ಕೊಂಡು ಆಡ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಜವರಿನ ಕುರಿತು ಸಾಕಷ್ಟು ಕೂಡ ಇವರು ಮಾಡಿದ್ದಾರೆ. ಅದಕ್ಕೋಸ್ಕರ ಜಾತಿಗಳು ಹೇಳ್ತಾರೆ, ಭಗವಂತನ ಶಕ್ತಿ ಇರುವಂತದ್ದು ನಮ್ಮ ಕೈಲಾದ ಒಂದು ಕೆಲಸವನ್ನ ಮಾಡಬೇಕು, ಒಂದು ಪುಣ್ಯದ ಕೆಲಸವನ್ನ ಮಾಡಬೇಕು ಅಂತ ಜಾತಿಗಳು ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜನಪದ ಪರಿಷತ್ ಮತ್ತು ನಮ್ಮ ಮಂಡ್ಯ ತಾಲೂಕು ಘಟಕದ ವತಿಯಿಂದ ನಮ್ಮ ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷರಾದಂತಹ ಮಾದೇವಣ್ಣವರು ಮತ್ತು ಕೀಲಾ ಕೃಷ್ಣವರು, ನಮ್ಮ ದೇವದಾಸ್ ಬಪ್ಪದವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಿಜವೂ ಕೂಡ ನನಗೆ ಸಂತೋಷ ತರುವಂತ ವಿಚಾರ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲ ಒಳ್ಳೆ ಸ್ಥಳದಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮ. ಆದ್ರೆ ಇಂಥವ್ರನ್ನ ಗುರುತಿಸಿ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮಾಡಿರುವುದು ನಮಗೆ ನಿಮಗೆಲ್ಲ ಸಂತೋಷ ತರುವಂತ ಒಂದು ವಿಚಾರ ಆಗಿರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು 9 ಜವರಿಯನ್ನ ನಮಗೆಂತೂ ಗೊತ್ತಿರಲಿಲ್ಲ. ಅವ್ರು ಗುರುತಿಸಿ ಇವತ್ತು ಎಷ್ಟೋ ಜನಕ್ಕೆ ಅವ್ರು ಗುರುತಿಸಿದ್ದಾರೆ. ಇದು ಮಾಧ್ಯಮದಲ್ಲಿ ಗೊತ್ತಾಗುತ್ತೆ, 9 ಜವರಿ 9 ಆಡ್ತಾ ಇದ್ದಾರೆ ಅಂತ ಸುಮಾರು ಜನಕ್ಕೆ ಗೊತ್ತಾಗುತ್ತೆ. ಹಾಗಾಗಿ 9 ಪದಗಳನ್ನ ಆಡುವಂತ ನಿಟ್ಟಿನಲ್ಲಿ ಅವ್ರು ಹೆಸರು ಮಾಡಿದಂತವ್ರು. ಹಾಗಾಗಿ ತಾಯಿ ಇಷ್ಟು ವಯಸ್ಸಾಗಿದ್ರು ಕೂಡ ಅವ್ರಿಗೆ ದುಃಖ ಬರ್ತಾ ಇತ್ತು. ಆ ದುಃಖದಲ್ಲೂ ಕೂಡ ಆಟಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ, ಕಲೆ ಎಷ್ಟು ಆಸಕ್ತಿ ಇದೆ ಅಂತ ನಾವು ನೀವೆಲ್ಲರೂ ಅರ್ಥ ಮಾಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕಲೆಗೆ ಬೆಲೆ ಕೊಟ್ಟು ಕಟ್ಟಲಾಗದಂತ ಒಂದು ಬೆಲೆ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ನಾವು ಕೊಟ್ಟಿರುವಂತ ಬದುಕಿನಲ್ಲಿ ಸಾಕಷ್ಟು ಏನಾದ್ರು ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕಂದ್ರೆ ಇಂಥ ಒಂದು ಪುಣ್ಯ ಕೆಲಸದಲ್ಲಿ ಸಾಕಷ್ಟು ಎಲ್ಲರೂ ಕೂಡ ಕೈಗೊಳಿಸುವಂತ ಕೆಲಸವನ್ನು ಮಾಡಿ ಇಂದು ಒಂದು ಪುಣ್ಯ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಒಂದೇನು ನಮ್ಮ ಕೈಲಾದ ಒಂದು ಸಹಾಯ ಮಾಡೋದು, ಒಂದೇನೋ ಒಂದು ಕಾರ್ಯಕ್ರಮ ಮಾಡೋದು ಉದ್ದೇಶಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಂಥ ಒಂದು ನಿಟ್ಟಿನಲ್ಲಿ ಇಂಥ ಕಲೆಗಾರರಲ್ಲಿ ನಾವೇನು ಮಾದೇವಣ್ಣರಾಗ್ಬೋದು, ದೇವರಾಜ್ ಬಪ್ಪದವರಾಗ್ಬೋದು, ಇಂಥ ಒಂದು ಕೃಷ್ಣಗೌಡ ಅವರು ಇಂಥ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವರಿಂದ ಕಾರ್ಯಕ್ರಮವನ್ನು ಗುರುತಿಸಿ ಕಾರ್ಯಕ್ರಮ ಮಾಡಿ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರತಿಯೊಬ್ಬರು ಕೂಡ ನಾವತ್ತು ಇವ್ರ ಕಲೆ ನೋಡಿರಲಿಲ್ಲ, ಈಗ ಕಣ್ತು ಮಾಡಿದ್ವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಹಾಗಾಗಿ ನಮಗೆ ಇಷ್ಟು ಮಾತಾಡಿದಂತ ಅವಕಾಶ ಕೊಟ್ಟು ಜೊತೆಗೆ ನಮ್ಮ ದೇವರಾಜ್ ಬಪ್ಪದವರು ಅವ್ರ ಬಗ್ಗೆ ಒಂದು ಗೀತ ನಮ್ಮ ಒಂದು ಹಾಡು ಕೂಡ ಆಡಿ ಅಂತ ಹೇಳ್ತಾರೆ. ಅದನ್ನೆಷ್ಟು ಆಡೋಣ ಅಂತ ಅನ್ಕೊಂಡಿದ್ವಿ, ಎಲ್ಲ ಮಾತಾಡೋದನ್ನ ಆಡ್ತೀವಿ. ಹಾಗಾಗಿ ನೀವೆಲ್ಲರಿಗೂ ಬಂಧಿಸಿ ನಾನು 2 ಮಾತುಗಳನ್ನ
ಮುಗಿಸಿದ್ದೇ ಇದೆ ಅಂತ ನಾನು ಲೈಟ್ ಬೆಳಕಿಗೆ ಬರ್ಸಿ ನೋಡ್ತೀನಿ ಕಷ್ಟ जय जय गुरुदेव वीर समर्थ ज्ञानानंद गुरु संजीव सद्गुरु महाराज की जय, श्री गुरु महाराज की जय, सिद्ध सार्वभौम की जय, वेद ब्रह्म सद्गुरु जवय महाराज की जय। ಇವತ್ತೇನು ನಾವು ಪ್ರಧಾನ ಮಾಡ್ತಾ ಇದ್ದೀವಿ ನಮ್ಮ ಮಂಡ್ಯ ಜಾನಪದ ಪರಿಷತ್ತು ಮತ್ತು ಯುವ ಪರಿಷತ್ನ ವತಿಯಿಂದ ಪ್ರತಿ ವರ್ಷ ಅವ್ರ ದೈವ ದಿನಗಳಾದ 2ನೇ ತಾರೀಕು ಬರ್ತದೆ. 2ನೇ ತಾರೀಕು ದಿನ ಅವರ ಹೆಸರಿನಲ್ಲಿ ನಮ್ಮಲ್ಲಿ ಜವರೇನವರ ಹೆಸರಿನಲ್ಲೇ ಒಂದು ಜಿಲ್ಲಾ ಮಟ್ಟದ ತತ್ವಪದ ಗಾಯನ ಕಾರ್ಯಕ್ರಮವನ್ನ ಸ್ಪರ್ಧೆಯನ್ನ ನಮ್ಮ ಜನಪದ ಪರಿಷತ್ ವತಿಯಿಂದ ಯುವ ಪರಿಷತ್ ಸಹಯೋಗದಲ್ಲಿ ಪ್ರತಿ ವರ್ಷ ಮಾಡ್ತೇವೆ. ಮುಂದಿನ ವರ್ಷ ಫೆಬ್ರವರಿ 2ನೇ ತಾರೀಕು ತತ್ವಪದ ಗಾಯನ ಸ್ಪರ್ಧೆಯನ್ನ ಮಾಡುವುದರ ಜೊತೆಗೆ ತಂಬೂರಿ ಜವರೇನವರ ಹೆಸರಿನಲ್ಲಿ ಒಬ್ಬ ತತ್ವಪದ ಗಾಯಕರಿಗೆ ಅವ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತೇವೆ. ಅದನ್ನ ಇಂದಿನ ವೇದಿಕೆಯಲ್ಲಿ ಎಲ್ಲ ಸಭಾಪತಿಗಳ ಮುಂದೆ ಹೇಳ್ತಾ ಯಾಕೆಂದ್ರೆ ಅಂತ ಹಿರಿಯರ ಮಾರ್ಗದರ್ಶನ ಅವ್ರ ನೆನಪನ್ನ ನಾವು ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು. ಯುವ ಸಮುದಾಯಕ್ಕೆ ಇವರ ಪರಿಚಯವನ್ನ ಮಾಡ್ಕೊಂಡು ಹೋಗ್ಬೇಕು. ಆ ಕಾರಣಕ್ಕೆ ಅವರ ಹೆಸರಿನಲ್ಲಿ ತತ್ವಪದ ಗಾಯಕರಿಗೆ ಒಂದು ಪ್ರಶಸ್ತಿಯನ್ನ ಕೊಟ್ಟು ಒಂದು ಗೌರವವನ್ನು ಸಮರ್ಪಣೆ ಮಾಡಿ ಆ ತತ್ವಪದಗಳು ಉಳಿದು ಬೆಳೆಸುವಂತ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ತತ್ವಪದ ಗಾಯನ ಸಮ್ಮೇಳನವನ್ನ ಮಾಡ್ತಾ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಮುಂದೆ ಸ್ಥಾಪನೆ ಮಾಡಿ ಕೊಡ್ತೇವೆ. ಇದನ್ನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತೇನೆ. ಅದರ ಜೊತೆಗೆ ಮತ್ತೊಂದು ನಮ್ಮ ತಾಲೂಕು ಜಾನಪದ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷರಲ್ಲಿ ಬನ್ನಿ. ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಪಾರ್ಕ್ಗಳಿದ್ದಾವೆ. ಆ ಪಾರ್ಕ್ ನಲ್ಲಿ ಮಂಟಪಗಳಿದ್ದಾವೆ, ಸಭಾ ಮಂಟಪಗಳಿದ್ದಾವೆ. ಆ ಸಭಾ ಮಂಟಪಕ್ಕೆ ಯಾವುದಾದ್ರೂ ಒಂದು ಸಭಾ ಮಂಟಪಕ್ಕೆ ತಂಬೂರಿ ಜವರಯ್ಯ ಅವರ ಹೆಸರನ್ನ ಇಟ್ಟಿ ಅಂತೇಳಿ ನಗರಸಭೆಯಲ್ಲಿ ಒಂದು ಅರ್ವಿ ಪತ್ರವನ್ನು ಕೊಟ್ಟು ಅದೇ ಮಂಟಪದಲ್ಲಿ ಪ್ರತಿ ವರ್ಷ ಸ್ಪರ್ಧೆಯನ್ನು ಮಾಡ್ತಕ್ಕಂಥ ಸಾಧ್ಯ. ಈಗ ಕಾರ್ಯಕ್ರಮವನ್ನ ಅಧ್ಯಕ್ಷರ ಭಾಷಣಕ್ಕಿಂತ ಮೊದಲು ರಾಜು ಸ್ವಾಮಿ ಅವರು ಮತ್ತೆ ಅವರ ತಂಡದವರು ತತ್ವಪದ ಗಾಯನವನ್ನ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ನಾವು ಮಾಡ್ತೇವೆ. ಜೊತೆಗೆ ನಮ್ಮ ಪೊಲೀಸರು ವೆಂಕಟೇಶ್ ಅವರು ಜೊತೆಗೆ ಜಾಯಿನ್ ಆಗ್ಬೇಕು. ಇವರು ಚಂದ್ರು ಜೊತೆಗೆ ಬನ್ನಿ. ಗಣೇಶ್ ಈಗ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪತ್ರಿಕೋದ್ಯಮ ವಿಭಾಗದ ಮಾಧ್ಯಮ ವಿಭಾಗದ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಓದ್ತಾ ಇದ್ದಾರೆ. ಅವರಿಗೆ ಈ ಒಂದು ವೇದಿಕೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಬ್ರಹ್ಮನು ಗಣವೆಂದರೆ ಆ ಬ್ರಹ್ಮನು ಗಣನಲ್ಲವಯ್ಯ. ಆ ಬ್ರಹ್ಮನು ತಾವರೆಯ ಮೇಲೆ ಕುಳಿತಿಹರಯ್ಯ. ತಾವರೆಯು ಗಣವೆಂದರೆ ತಾವರೆಯು ಗಣವಲ್ಲವಯ್ಯ. ಆ ತಾವರೆಯು ಕೆಸರಿನ ಮೇಲಿರುವುದಯ್ಯ. ಕೆಸರು ಗಣವೆಂದರೆ ಕೆಸರು ಗಣವಲ್ಲವಯ್ಯ. ಆ ಕೆಸರು ನೀರಿನ ಮೇಲಿರುವುದಯ್ಯ. ನೀರು ಘನವೆಂದರೆ ನೀರು ಘನವಲ್ಲವಯ್ಯ.
ಆ ನೀರು ಈ ಭೂಮಿಯ ಮೇಲಿರುವುದಯ್ಯ. ಭೂಮಿಯು ಘನವೆಂದರೆ ಭೂಮಿಯು ಘನವಲ್ಲವಯ್ಯ. ಆ ಭೂಮಿಯು ಈ ಭೂಮಿಯು ಆದಿಶೇಷನ ಶಿರದ ಮೇಲಿರುವುದಯ್ಯ. ಆದಿಶೇಷನು ಘನವೆಂದರೆ ಆದಿಶೇಷನು ಘನನಲ್ಲವಯ್ಯ. ಆದಿಶೇಷನು ಪಾರ್ವತಾದೇವಿಯ ಕಿರುಬೆರಳಿಗೆ ಸಾಗದೆ ಹೋದನಯ್ಯ. ಪಾರ್ವತಾದೇವಿ ಘನವೆಂದರೆ ಪಾರ್ವತಾದೇವಿ ಘನವಲ್ಲವಯ್ಯ. ಆ ಪಾರ್ವತಾದೇವಿ ಪರಶಿವನ ಎಡತೊಡೆಯ ಮೇಲೆ ಕುಳಿತು ಆ ಪಾರ್ವತಾದೇವಿ ಪರಶಿವನ ಎಡತೊಡೆಯ ಮೇಲೆ ಕುಳಿತು ಪರತೊಡೆಯ ತಿಳಿಯದೆ ಹೋದಳಯ್ಯ. ಪರಶಿವನು ಘನವೆಂದರೆ ಆ ಪರಶಿವನು ಘನನಲ್ಲವಯ್ಯ. ಆ ಪರಶಿವನು ತನ್ನ ಭಕ್ತರ ಹೃದಯದಿ ಮನೆ ಮಾಡಿ ನಲಿವನಯ್ಯ. ಇತ್ತೀ ನಿನ್ನ ಶರಣರೇ ಘನವೆಂದನ ನಮ್ಮ ಸದ್ಗುರುದೇವ ಕೆಳೆಯ್ಯ. ಸಾಕಾಯಿತು ಈ ಊರವ್ವ ಬಲುಗಾಗಿ ಹೋಗಣ ಬಾರವ್ವ.
ವೀರ ಸಮರ್ಥ ಜ್ಞಾನ ಗುರು ಸಂಜೀವ ಸದ್ಗುರು ಮಹಾರಾಜ ಕಿ ದೇವರಾಜ್ ಕೊಪ್ಪ ನಾನೇ ಬೇರೆಲ್ಲ ಮಾತುಗಳನ್ನ ಕೇಳಬೇಕಾಗಿತ್ತು. ಕಾರಣ ಇರ್ತಕ್ಕಂಥವರೆಲ್ಲ ಜವರಾಯರ ಹತ್ತದಿಂದ ಕಂಡಿರ್ತಕ್ಕಂಥ ಆ ಕುರಿತು ಬೇರೆಯವರ ಅಭಿಪ್ರಾಯ ನನಗೆ ಬೇಕಾಗಿತ್ತು. ಬಹು ಮುಖ್ಯವಾಗಿ ಈ ಸಭೆಯಲ್ಲಿ ನಮ್ಮ ಕಾಸರವಾಡಿ ಮಹಾದೇವು ಮತ್ತೆ ದೇವರಾಜ್ ಕೊಪ್ಪ ಅವರಿಬ್ಬರು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಒಂದು ಹೆಸರಿಡೋದ್ರ ಬಗ್ಗೆ ಮತ್ತು ನಮ್ಮ ಹೆಸರಿಡೋದ್ರ ಬಗ್ಗೆ ಮತ್ತು ಪ್ರಶಸ್ತಿ ಕಾರ್ಯಕ್ರಮದ ಬಗ್ಗೆ ನಾನು ಅದನ್ನು ಪ್ರಸ್ತಾಪ ಮಾಡ್ಬೇಕು ಅಂತಿದ್ದೆ. ಜೊತೆಗೆ ನಮ್ಮ ರುದ್ರಪ್ಪನ ಕಿವಿ ಹೇಳ್ತಾನೆ ಇದ್ರು, 7 ದಿವಸ ನಿಂತ ಸಮಾಧಾನ ಮಾಡಿ ಬಹಳ ಒಳ್ಳೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ. ಮುಖ್ಯವಾಗಿ ನಾನಿಲ್ಲಿ ಕೊನೆಯಲ್ಲಿ ಮಾತನಾಡಬೇಕು ಅಂತ ಇದ್ದ ಉದ್ದೇಶ ಕಿಲಾ ಕೃಷ್ಣೇಗೌಡ ಇದ್ದಾರೆ, ಕಾಸರವಾಡಿ ಮಹಾದೇವ ಇದ್ದಾರೆ, ದೇವರಾಜ್ ಕೊಪ್ಪ ಇದ್ದಾರೆ, ನಮ್ಮ ಚಂದ್ರು ಇದ್ದಾರೆ, ಮುರುಗಳ್ಳಿ ಗೊರನಾಡಿ. ನಾನು ಯಾತಕ್ಕೆ ಈ ಹೆಸರುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಲಾವಿದರನ್ನ ಇವತ್ತು ಪ್ರೀತಿಯಿಂದ ನೋಡ್ತಕ್ಕಂಥವ್ರು ಇಲ್ಲ. ಬಹುಶಃ ಎಚ್.ಎಲ್. ನಾಗೇಗೌಡರು ಜೊತೆ ನನ್ನ ಕೆಲಸ ಮಾಡ್ತಿದ್ದ ನನಗೆ ಗೊತ್ತಾಗ್ತದೆ. ಇವತ್ತು ನಾನು ಎಚ್.ಎಲ್. ನಾಗೇಗೌಡರು ಇರ್ತಿದ್ರು, ನಾನು ಕಲಾವಿದರ ಹೆಸರು ಹೇಳಕ್ ಹೋಗಲ್ಲ. ದೇವರಾಜ್ ಬೇರೆ ಕೆಲವು ಕಲಾವಿದರು ಬರ್ತಿದ್ರು. ಒಬ್ಬ ಕಲಾವಿದ, ಪ್ರಸಿದ್ಧ ಕಲಾವಿದ, ಹೆಸರೇಳಿರುವಂತಕ್ಕೆ ಅವಮಾನ ಮಾಡ್ದಂಗಾಗುತ್ತೆ, ಕಲೆಗೆ ಅವಮಾನ ಮಾಡಂಗ. ಮಂಡ್ಯ ಸ್ವಾಮಿ ಕಾವ್ಯವನ್ನು ಅದ್ಭುತ ಮಾಡ್ತಕ್ಕಂಥ ಕಲಾವಿದ. ತಿಂಗಳಲ್ಲಿ 1 ಸಾರಿ 3 ತಿಂಗಳಿಗೆ 2 ಸಾರಿ ಬರ್ಬೋದು. ಅವ್ರು ಬರುವ ನಾನು ಗಮನಿಸ್ತಿದ್ದೆ. ಬಂದು ನೇರವಾಗಿ ಮಾಧು ಇದೆಲ್ಲ ಮಾತನಾಡ್ತಾ ಆದ್ಮೇಲೆ ಏನ್ ಬಂದ್ರಿ? ಇಲ್ಲ ಆಸ್ಪತ್ರೆ ಬಂದೆ. ಯಾವ್ದೋ ಒಂದು ಚೀಟಿ ನನಗೆ ಗೊತ್ತು, ನೋಡ್ತಿದ್ದೆ ಇಲ್ಲಿ ಸರಿ ಅದೇ ಚೀಟಿ ಔಷಧಿ ತೊಗೊಳಕ್ ಕೇಳೋರೆ, ದುಡ್ಡಿಲ್ಲ ಅನ್ನೋದು. ನಾನು ಅಧ್ಯಕ್ಷ ಹತ್ರ ನಾಗೇಗೌಡ ಹತ್ರ ಹೋಗಿ, ಸರ್ ಹೋದ್ ತಿಂಗಳು ಬಂದ್ರು ಅದೇ ಚೀಟಿ, ಈ ತಿಂಗಳು ಬಂದವ್ರೆ, ಮುಂದೆ ಇದೇ ತರ್ತಾರೆ, ಹೆಂಗಾದ ಹೇಗೆ? ನಾಗೇಗೌಡರು ನನಗೆ ಗೊತ್ತ್ರಿ ಅವರು ಪಾಪ ಆ ಕಷ್ಟದಲ್ಲಿ ಅವ್ರ ಆರೋಗ್ಯದಲ್ಲ ಅಲ್ಲಿ ಆ ಚೀಟಿ ಇದೆ, ಬೇರೆ ಏನಕ್ಕೂ ಬೇಕಾಗಿತ್ತು. ರೆಕಾರ್ಡ್ ಮಾಡದೆ ಅಂತ ಒಂದು ರಸೀದಿ ಹಾಕೊಂಡು ಸ್ವಲ್ಪ ಹಣ ಕೊಟ್ಟು ಕಳಿಸಿ. ನಾಗೇಗೌಡರು ಕಲಾವಿದರನ್ನ ಹೇಗೆ ಕಾಣ್ತಿದ್ರು ಎಚ್.ಎಲ್. ನಾಗೇಗೌಡರು. ಹೊಳೆ ನರಸೀಪುರದ ಮತ್ತೆ ಒಬ್ಬ ತಂಬೂರಿ ಕಲಾವಿದರು ಒಂದ್ ಜೊತೆ ಎತ್ತಿತ್ತವ್ರ, ಒಂದ್ ಎತ್ತು ಸಾಕೋದಿತ್ತು. ಒಂದ್ ದಿವಸ ಬಂದಂತ ಸಂದರ್ಭದಲ್ಲಿ ಹೇಗೆ ಆರಂಭ ಮಾಡ್ತಾ ಇದ್ದಲ್ಲಿ, ಎಲ್ಲಿ ಸ್ವಾಮಿ ಒಂದು ಎತ್ತು ಸತ್ತೋಯ್ತು, ಎಲ್ಲಿ ಆರಂಭ ಮಾಡಿ ನೇರ್ಲಿಕ್ಷ ಕೊಟ್ಟಿಲ್ಲ, ದುಡ್ಡಿಲ್ಲ ಇತ್ಯಾದಿ ಅಂತ ಯಾರಿಗೂ ಹೇಳ್ಬೇಡ ಇದ. ಪಾಪ ನಮ್ಮೆಲ್ಲ ಕಲಾವಿದರೆಲ್ಲ ಬಡವೆ, ಆದ್ರೆ ಅದ್ರಲ್ಲಿ ಯಾರು ಕಡುಬಡವರು ಅಂತ ನಾನು ಗುರುತಿಸ್ಬೇಕಲ್ಲ. ಇನ್ನೊಂದು ಎತ್ತು ತಗೋ, ಅದು ಯಾವುದು ಹೇಳು, ನಮ್ಮ ಶಿವರಾಮನ ಜೊತೆ ಹೇಳು, ಮಾತಾಡು, ಅವ್ರಷ್ಟು ಕಳಿಸ್ಕೊಡ್ತಾರೆ. ಎತ್ತು ನೋಡು, ಎತ್ತನ್ನ ತೋರ್ಸ್ಬೇಕು ತನಗೆ, ಇಲ್ಲ ದುಡ್ಡು ಕುಡ್ಕೊಂಬಕ್ಕೆ ನೀನು. ಬಹುಶಃ ನಾನು ನೋಡಿದ್ದೀನಿ ಎಚ್.ಎಲ್. ನಾಗೇಗೌಡರು ಕೆಲವು ಮದುವೆಗಳಿಗೆ ತಾಲೀಮ್ ಮಾಡ್ತಾ ದುಡ್ಡು ಕೊಡ್ತಾರೆ. ನಾನು ಯಾತಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಎಚ್.ಎಲ್. ನಾಗೇಗೌಡ ಸಂಪರ್ಕದಲ್ಲಿ ನಾನಿದ್ದೀನಿ, ಕಲಾವಿದರ ಹತ್ತಿರದಿಂದ ಬಂದಿರತಕ್ಕಂಥ ನಾನಿದ್ದೀನಿ, ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಈ ಮಿತ್ರರಿದ್ದಾರೆ. ಬಹುಶಃ ನಿಮ್ಮ ತಲೆಮಾರು ಹೋದ್ರೆ ಕಲಾವಿದರನ್ನ ಇಷ್ಟು ಪ್ರೀತಿಯಿಂದ ಕಾಣ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಬರ್ಕೊಡ್ತೀನಿ, ನೀವೇ ಬಹುಶಃ ಈ ಮುಂದಿನ ಬರ್ತಕ್ಕಂಥ ಬೋರಮ್ಮ ಇತ್ಯಾದಿ ಕಲಾವಿದರ ಕಷ್ಟ ಸುಖ ನಿಮಗೆ ಮಾತ್ರ ಅರ್ಥ ಆಗ್ಬೇಕು. ಅವನ್ ಯಾರೋ ಕರಿಮಣಿ ಮಾಲೀಕ ಧಾರಾವಾಹಿ ಮಾಡಿದಲ್ಲ, ನಮ್ ಹೆಂಗಸುಗಳು ಹೊಡಿಬೇಕು ಮೊದಲು. ಆ ಧಾರಾವಾಹಿಗಳನ್ನೇ ನೋಡ್ತಾರೆ, ಹೆಂಗಸರೊಳಗ್ನೇ ನೋಡ್ತಾರೆ. ಕರಿಮಣಿ ಮಾಲೀಕ ಇವತ್ತು ಕೂಡ ಅವನು, ನಾನಿವತ್ತು ಅಂತೀನಿ ಅದು ಶಿಕ್ಷರು, ನಾವು ಕೆಲವು ಕಟ್ಟಡ ಕಾಲದಲ್ಲಿ ಕೆಲಸ ಮಾಡ್ತಿದ್ದ ವೆಂಕಟೇಶ್ ಅನೇಕ ಸರಿ ಬಂದವ್ರು ಮಾಡ್ತಿದ್ದ. ಆಮೇಲೆ ಮದುವೆ ನಮ್ಮ ಯಜಮಾನ್, ನನ್ನ ಹಸ್ಬೆಂಡ್ ಹೋದ್ರೆ ಬೈತಿದ್ದೆ, ಏನೇನು ರಬ್ಬರ್ ಬ್ಯಾಂಡ್ ಅಲ್ಲಿಂದ. ಆಮೇಲೆ ನಿಮ್ಮ ಯಜಮಾನರು ಕೂಲಿ ಎಷ್ಟು ಕೊಡ್ತಾರೆ ನಿಮಗೆ ಅರ್ಥ ಆಗುತ್ತೆ ನಿಮಗೆ. ಹಾಗಾಗಿ ಇವತ್ತು ಕೂಡ ಕರಿಮಣಿ ಮಾಲೀಕ ಯಾರು? ನೀವು ನಿಮ್ಮ ಪತಿಗೆ ಕಂಡ್ರೆ ಮಾಲೀಕ ನೀವು. ಅಂಥದ್ದು ದೇವರಾಜ್ ಕೊಪ್ಪ ನನ್ನ ಭಾಷೆ ಅರ್ಥ ಆಗ್ತದೆ. ಈ ತರದ್ದೆಲ್ಲ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನನ್ನ ಕಿರಿಯ ಮಿತ್ರರಿಗೆ ನಾನು ಹೇಳ್ಬೇಕಾಗಿತ್ತು, ಆ ಕಾರಣಕ್ಕೋಸ್ಕರ ಎಲ್ಲ ಮಾತನಾಡಲಿ ಅಂತ ಇದ್ದೆ. ವಾಸ್ತವವಾಗಿ ನಮ್ಮ ಜಾನಪದ ಕ್ಷೇತ್ರ ತತ್ವ ಪದಗಳನ್ನ ಜಾನಪದ ಅಂತ ಒಪ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ತತ್ವ ಪದಗಳನ್ನ ಮರೆತ್ಕೊತಿದ್ದೀನಿ. ನೀವು ನನ್ಗೆ ಆಶ್ಚರ್ಯ ಆಗುತ್ತೆ. ಈ ತತ್ವಪದ ಗಾಯನ ಮಂದಗೆರೆ ಕೃಷ್ಣಪೇಟೆಯ ಆ ಭಾಗ, ಕಿಕ್ಕೇರಿ ಆ ಭಾಗ,
ಬಿಟ್ರೆ ಮಂಡ್ಯ ಸುತ್ತಲೇ ಇದೆ, ನಮ್ಮ ನಾಗಪುರದಲ್ಲಿ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ತತ್ವವನ್ನ ಮತ್ತೆ ಶರಣಾತ್ಮಕತೆಯನ್ನ ಓದ್ತಕ್ಕಂಥದ್ದು ಮೊದಲಿತ್ತು. ಈಗ ಸದ್ಯಕ್ಕೆ ಕುಳಿತಿರೋದು ಮಂಡ್ಯ ಸುತ್ತಲೇ ಮಾದೇವು ಇತ್ಯಾದಿ ನೀವೆಲ್ಲ ಆಡ್ತೀರಿ, ದೇವರಾಜು ಮಾದೇವು ಇವೆಲ್ಲ. ಈ ಕಾರಣಕ್ಕೋಸ್ಕರ ನಿಮಗೆ ಮಾತ್ರ ಅರ್ಥ ಆಗುತ್ತೆ ಅಂತ ನಾನು ಮಾತನಾಡ್ತಾ ಇದ್ದೇನೆ. ಇಲ್ಲಿ ತತ್ವ ಪದಗಳನ್ನ ಬರಿತಕ್ಕಂಥ ಮೂಲತಃ ಶಿಶುನಾಳ ಶರೀಫರ ಗೀತೆಗಳು ಹತ್ತನ್ನು ಗೊತ್ತಾಗುತ್ತೆ. ಬಹುಶಃ ನಾನು ಕಂಡಂತ ತತ್ವಪದಕಾರರಲ್ಲಿ ಒಂದು ಸಾಧು ಅನುಮಯ, ತನುವಿನೊಳಗನು ದೀನವಿದ್ದು, ಇದನ್ನ ಆಡ್ತಾರೆ ಸಾಧು ಅನುಮಯ. ಅದು ಬಿಟ್ರೆ ಸ್ವರ ನಮ್ಮ ತಂಬೂರಿ ದೇವರೇ. ಈ ಎರಡು ಗೀತೆಗಳು ಇವತ್ತು ಪ್ರಪಂಚದ ಬೇರೆ ಬೇರೆ ಕಡೆ ಹೋಗಿವೆ. ಆದ್ರೆ ನಮ್ಮ ಹಾಡದ ಆಧುನಿಕ ಕಲಾವಿದರು ಈ ನಮ್ಮ ಸಾಧು ಹನುಮಯ್ಯನ ಹೆಸರಾಗ್ಲಿ ತಂಬೂರಿ ಚೌರಯ್ಯನ ಹೆಸರಾಗ್ಲಿ ಹೇಳ್ತಾ ಇಲ್ಲ, ತಮ್ಮದೇ ಅಂತ ಹಾಡ್ತಾ ಇದ್ದಾರೆ. ದಿವ್ಯ ಜ್ಯೋತಿ ಪ್ರಸ್ತಾಪ ಮಾಡಿದಾಗೆ ದುಡ್ಡು ಮಾಡ್ಕೊಂಡಿದ್ದಾರೆ, ನಮ್ಮ ಕಲಾವಿದರ ಹೆಸರು ಹೇಳ್ತಾ ಇದ್ದಾರೆ. ಇವ್ರ ಜೊತೆಗೆ ಉತ್ತರ ಕನ್ನಡದ ನಾನು ಬಂದಾಗ ಹಾಡ್ತಿದ್ರು ನಮ್ಮ ಹಿರೇಮಠ ದಂಪತಿಗಳು, ಹಿರೇಮಠ ಹಾಡ್ತಿದ್ರು. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಅವ್ರು MA ಮಾಡಿರ್ತಕ್ಕಂಥ ಕಲೆಯನ್ನು ಒಗ್ಗಿಸ್ಕೊಂಡಿರ್ತಕ್ಕಂಥ. ಬಹುಶಃ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇವತ್ತು ಕಲಾವಿದರ ಸ್ಥಿತಿ ಯಾವ ಮಟ್ಟಕ್ಕಿದೆ ನಿಜ. ಪದ್ಮಭೂಷಣ ಪ್ರಶಸ್ತಿ ಕೂಡ ನಮಗೆ ಬಂದಿದೆ ನಮ್ಮ ಕಲಾವಿದರಿಗೆ. ರಾಜ್ಯೋತ್ಸವ ಪ್ರಶಸ್ತಿ ಲೆಕ್ಕವಿಲ್ಲ, ಅಕಾಡೆಮಿ ಪ್ರಶಸ್ತಿಗಳು ಬಂದಿದೆ. ನಂಗೆ ಅನೇಕ ಸಾರಿ ಅನ್ಸುತ್ತೆ, ಒಬ್ಬ ನಮ್ಮ ನಾಗೇಗೌಡ ಮಾಡ್ತಿದ್ರು, HL ನಾಗೇಗೌಡರು. ನಿಜ, ಒಬ್ಬ ತಂಬೂರಿ ಕಲಾವಿದನಿಗೆ 5 ಲಕ್ಷ ಒಟ್ಟಿಗೆ ಮೊತ್ತವನ್ನ ಕೊಟ್ರೆ ಅವ್ರ ಬದುಕು ಹಸನಾಗುತ್ತೆ. ನಿಜ, ಅಲ್ಲೇನ ಕೊಡಕ್ ಬರ್ತದೆ. ಸದ್ಯ ಅವರಿದ್ರು ಗಂಡ ಹೆಂಡತಿ ಮಾತ್ರ ಬರೋದಿಲ್ಲ. ಆದ್ರೆ ಇಲ್ಲಿ ನಮ್ಮ ಮಲಕ್ನಳ್ಳಿ ತಂಡ ಆಗೋದು, ಕಾಸರವಾಡಿ ತಂಡ ಆಗೋದು 4-5 ಜನ ಇದೆ. ಒಬ್ಬರಿಗೆ ಪ್ರಶಸ್ತಿ ಕೊಟ್ಬಿಟ್ರೆ 5 ಲಕ್ಷ, ಉಳಿದ್ರೆ ನಮ್ಮ ತಂಡ ಹೋದು. ಆ ಕಾರಣಕ್ಕೆ ನಮ್ಮ ಸರ್ಕಾರಗಳು ಕೂಡ ನಮ್ಮಲ್ಲಿ ಅನೇಕ ಜನ ಬೃಹತ್ಮಟ್ಟದ ಪ್ರಶಸ್ತಿ ಕೊಡ್ತಿದ್ದೇವೆ. ಅವ್ರು ಅನೇಕ ಕಲಾವಿದರು ಪಾಪ ಏನೂ ಇಲ್ಲದೆ ತೀರ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಒಂದು ವ್ಯಕ್ತಿಯ ಕಲಾವಿದ ಮುಂದಾಗ 5 ಲಕ್ಷವನ್ನ ಕನಿಷ್ಠ ಒಂದು 10 ಜನಕ್ಕೆ ಕೊಡಿ, ಬೇಡ 5 ಜನಕ್ಕೆ ಕೊಡಿ. ಆ ದಂಡ ಉಳಿಯುತ್ತೆ, ಕಲೆ ಉಳಿಯುತ್ತೆ, ಆ ಕಲಾವಿದ ಉಳಿಯುತ್ತೆ. ಈ ತರದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಕಲಾವಿದರನ್ನ ಕಷ್ಟವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಸಮಿತಿಗಳಿಲ್ಲ. ನಾನು ಜಾನಪದ ಶ್ರೀ ಪ್ರಶಸ್ತಿದ್ದೀನಿ, ಜಾನಪದ ಅಕಾಡೆಮಿ ಸದಸ್ಯನಾಗಿದ್ದೀನಿ. ಬೇರೆ ಅತ್ಯಂತ ಹೆಚ್ಚು ನಾಗೇಗೌಡ ಜೊತೆ ಕೆಲಸ ಮಾಡಿರೋದ್ರಿಂದ ಕಲಾವಿದರ ಸಂಕಟವನ್ನ ನೋಡಿದ್ದೀನಿ. ಹುಣಸೆ ಮರ ಮಾರಿಸಿ ಪ್ರಶಸ್ತಿ ಕೊಡಿಸಿರೋರಿದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿದ್ದಾರೆ, ಕಲಾವಿದರಿಗೆ ಪ್ರಶಸ್ತಿ ಇವತ್ತು ಚೆಕ್ ಇಲ್ಲ. ರಮೇಶ್ ಚಂದ್ರಶೇಖರ್ಗೂ ಗೊತ್ತಿದೆ, ಗೊರವಲೆಗೆ ಮೊದಲು ನಗದು ಕೊಡ್ತಿದ್ದು, ಅದರಲ್ಲಿ ಎದುರಿಸ್ಬಿಡೋರು. HL ನಾಗೇಗೌಡರು ನನ್ನ ಮುಖಾಂತರ ನಮ್ಮ ಮಂಡ್ಯ ಒಬ್ಬ ಯುವಜನ ಸಂಘಟನೆ ಕೇಸ್ ಹಾಕ್ಸೋರು. ನಾನೇ ಹಾಕಿದ್ದೀನಿ. ಕಡೆ ಕೇಸ್ ವಾಪಸ್ ತಗೊಂಡಿದ್ದೀನಿ. ಇನ್ನೊಂದ್ ಸಾರಿ ಕಲಾವಿದರಿಗೆ ದುರ್ಬಳಕೆ ಮಾಡ್ಕೊಂಡ್ರೆ ಒಳಗ ಹಾಕಿಸ್ತೀವಿ ಗೊತ್ತದು. ಆ ಕಾರಣಕ್ಕೆ ಆ ಮಿತ್ರ ನನ್ನ ಜೊತೆ ಮುಗಿಸ್ಕೊಂಡು ನನಗೆ ಬೇಕಿಲ್ಲ. ಈ ತರದವ್ರು ಇದ್ದಾರೆ. ಇವತ್ತು ನನಗೆ ಗೊತ್ತಿದೆ, ಬೇರೆ ಯಾವ್ದು ಬೇಡ, ನಮ್ಮ ಅಕಾಡೆಮಿ ಪ್ರಶಸ್ತಿಗಳು ಕಲಾವಿದರಿಗೆ, ನಮ್ಮ ಕಲಾವಿದರು ಹಂಗಿದ್ದಾರೆ ಪಾಪ. ಸ್ವಾಮಿ ನಮ್ಗೊಂದು ಅಕಾಡೆಮಿ ಪ್ರಶಸ್ತಿ ಕೊಟ್ಬಿಡಿ, ದುಡ್ಡು ನೀವೇ ಇಟ್ಕೊಳ್ಳಿ. ಇದ್ದಾರೆ ನನ್ನ ಎದುರಿಗೆ ಬಂದಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮ ಕೊಡಿಸಿದ್ರೆ MT ಜಯಣ್ಣವ್ರು ಇದ್ರು. ಈರಣ್ಣ ಗುಂಡಣ್ಣ ಖುಷಿಯನ್ನ ಮಾತಾಡ್ತಿದ್ರು. MT ಜಯಣ್ಣ, ನಾನು ಜಯ ಗುಂಡಣ್ಣ, MT ಆ ಸಮಿತಿಲಿ, ಆ ಕಲಾವಿದರ ಆಯ್ಕೆ ಸಮಿತಿಯಲ್ಲಿ ಇರ್ತಿದ್ದೆ ನಾನು. ಆ ಸಂದರ್ಭ ಕಲಾವಿದರ ಧ್ವನಿ ಪರೀಕ್ಷೆ ಮಾಡಿ ಆಕಾಶವಾಣಿ ಕಾರ್ಯಕ್ರಮ ಕೊಟ್ರೆ ಆ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿಂದ ಚೆಕ್ ತಂದ್ಬಿಡೋರು. ಪಾಪ ಗೊತ್ತಿಲ್ಲ ಆಗ 80ರ ದಶಕದಲ್ಲಿ. ಸ್ವಾಮಿ ಏನೋ ಕಾಚಕ ಕೊಟ್ಟವ್ರೆ, ಇದು ನೀವೇ ಇಟ್ಕೊಂಡ್ಬಿಡಿ, ನನಗೆ ಹೋಗಕ್ ಬರ್ಚಾಕ್ಬಿಡಿ ಅಂತ ಮುಗ್ಧ ಕಲಾವಿದರು ಪಾಪ. ಇಲ್ಲಮ್ಮ ಇದು ಮಾಡ್ಬೇಕು, ಇದು ಮಾಡ್ಬೇಕು, ಅವೆಲ್ಲ ನಮ್ಗೆ ಹೆಂಗ್ ಗೊತ್ತಾದದ್ದು, ಇದು ನೀವೇ ಇಟ್ಕೊಳ್ಳಿ, ನನಗೆ ದುಡ್ಡು ಕೊಡಿ. ಆಮೇಲೆ ಕೆಲವು ಸಂದರ್ಭದಲ್ಲಿ ಪಾಪ ಊರಿಂದ ಅಯ್ಯೋ ಇಷ್ಟೆಲ್ಲ ಮಾತಾಡ್ತಾರೆ, ಪ್ರೀತಿಯಿಂದ ಶಿವರಮಣ್ಣ ಅಂತ ಬೆಣ್ಣೆ ತಂದಿರೋದುಂಟು, ತೆಂಗಿನಕಾಯಿ ತಂದಿರೋದುಂಟು. ಈ ಸಾರಿ ತಂದ್ಬಿಟ್ಟಿದ್ದೀರಿ, ಮುಂದೆ ಸಾರಿ ತಂದ್ರೆ ಬರಲೇ ಮಾಡಿ ತಂದ್ಬಿಟ್ಟಾರ ಪಾಪ. ಬೆಣ್ಣೆ ವಾಪಸ್ ಕರ್ಗೋಯ್ತು ಅಂತ ಕಲಾವಿದರು ಅಂತವರೆಲ್ಲ ಅಂತ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನಮ್ಮ ಮಾಧ್ಯಮಗಳು, ನಮ್ಮ ಏಜೆಂಟ್ಗಳಿದಾರಲ್ಲ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಈ ತರ ಪ್ರಶಸ್ತಿಗಳು ಹಂಚಿಕೊಂಡಿದ್ದಾರೆ. ಈ ತರದ ಅನೇಕ ವಿಚಾರವನ್ನ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಈಗ HL ನಾಗೇಗೌಡರ ಪ್ರೀತಿ ಇತ್ತಲ್ಲ ಕಲಾವಿದರು, ಯಾವ ಕಲಾವಿದರು ಬಂದ್ರು ಸುಮ್ಮನೆ ಹೋಗಂಗಿರ್ಲಿಲ್ಲ. ಅವ್ರಿಗೆ ಆತಿಥ್ಯ, ನಮ್ಮ ಕೈಲಾದ್ರು ಊಟವೋ ತಿಂಡಿಯೋ ಸಂದರ್ಭದಲ್ಲಿ ಮನೆ ಇನ್ನೆಲ್ಲಿಗೆ ಹೋಯ್ತಾರೆ ಪಾಪ ಅವರು.
ತರ್ಸ್ರಿ, ಮಸಾಲೆ ದೋಸೆ ತಿಂದಿದ್ದೀನಪ್ಪ ಹಂಗಂದ್ರೆ ಏನ್ ಸ್ವಾಮಿ ತರ್ಸ್ಕೊಡ್ರಿ, ನಾಗೆ ಕೊಟ್ಟ. ಇವತ್ತೇನಾಗಿದೆ ಕಲಾವಿದರು, ಅದೇ ಕಲಾವಿದರು ಆ ಸಂಸ್ಥೆಗಳ ಎಂತ ಸಂಸ್ಥೆಗಳಿಗೆ ಹೋದ್ರೆ ನೀನ್ ಯಾಕೆ ಬಂದೆ ಇಲ್ಲಿ, ನೀನ್ ಕರೆದವ್ರು ಯಾರು, ತಳ್ತಾವ್ರೆ. ಪೊಲೀಸ್ ಪ್ರಯೋಗ ಮಾಡಿದ್ದಾರೆ ಕಲಾವಿದರ ಮೇಲೆ. ದೇವರಾಜು ಯಾರೋ ಒಬ್ಬ ರಾಜಕಾರಣಿ, ನಾನಿದ್ರೆ ನನಗೆ ರಾಜಕಾರಣಿ ಮುಖ್ಯ ಅಲ್ಲ, ನನ್ನ ಕಲಾವಿದ ಮುಖ್ಯ. ಕೃಷ್ಣೇಗೌಡ ನಿಮ್ಗೆ ಗೊತ್ತು, ನಾನು ಅನೇಕ ಕಾರ್ಯಕ್ರಮಕ್ಕೆ ಬಂದ ಒಪ್ಪಿಲ್ಲ, ಇದು ಬಂದಿದ್ದೀನಿ. ಮಲಾಕಿನ ಕಟ್ಟೆ ಕಲಾವಿದರ ಗೌರವ ಸಂತೋಷಕ್ಕೆ ಹೋಗಿದ್ದೀನಿ ನಾನು. ಬೇರೆ ಭಾಷೆಗಳು ಮುಖ್ಯ ಅಲ್ಲ, ನನಗೆ ಗೊತ್ತು ಹೆಚ್ಚು ಅಲ್ವೇ. ಯಾತಕ್ಕೆ ಆ ಪ್ರೀತಿಯನ್ನ ನಾವು ಬಳಸ್ಕೋಬೇಕು ಅನ್ನೋ ಬಹುಶಃ ನಾನು ಅದೇ ಮತ್ತೆ ಹೇಳ್ತಾ ಇದ್ದೀನಿ. ನೀವು ತಲೆಮಾರು ಹೋದ್ರೆ ಕಲಾವಿದರನ್ನ, ಹಾಗಾಗಿ ನೀವು ಕೆಲವು ನಿಮ್ಮ ಶಿಷ್ಯರನ್ನ ಬೆಳೆಸಿ. ನಿಮ್ಗೆಲ್ಲ ನನ್ನ ಬಗ್ಗೆ ಒಂದು ಪ್ರೀತಿ ಇದೆ. ಯಾಕೆ ಅಂತಂದ್ರೆ ನಾನು ನಿಮ್ಮನ್ನ ಯಾವತ್ತೂ ಎದುರಿಸಿಲ್ಲ, ಪ್ರೀತಿಯಿಂದ ಆ ಸಂಕಟವನ್ನು ನೋಡಿದ್ದೇನೆ. ಆ ತರದ ಒಂದು ವಾತಾವರಣವನ್ನ ಬೆಳೆಸಿದ್ರೆ ಮಾತ್ರ ನಮ್ಮ ಕಲಾವಿದರನ್ನ ಗೌರವಿಸ್ಬೋದು, ನಾವು ಪ್ರೀತಿಯಿಂದ ಕಾಡ್ಬೋದು, ಅವ್ರಿಗೆ ಸ್ಥಾನವನ್ನ ಕೊಡ್ಬೋದು. ನಿಜ, ಒಂದು ಜವರಯ್ಯ ಅವರ ಹೆಸರಿನಲ್ಲಿ ಪ್ರಶಸ್ತಿ ಸಮ್ಮೇಳನ ತತ್ವಪದ, ಬೇರೆ ಎಲ್ಲಕ್ಕಿಂತ ಕೃಷ್ಣಗೌಡನಿಗೆ ಗೊತ್ತು, ನಿಮ್ಗೆ ಗೊತ್ತು. ದಸರಾ ಕಲಾವಿದರ ಆಯ್ಕೆ ಸಮಿತಿಗಳು ನನಗೆ ಓದಿಸ್ತಾರೆ. ಅಲ್ಲಿ ಬೇರೆ ಬೇರೆ ಕತೆ ನಿಮ್ಗೆಲ್ಲ ಗೊತ್ತಿದೆ. ಬೇರೆ ಬೇರೆ ಸಚಿವರಿಂದ ಕರೆಗಳು, ದೂರವಾಣಿ ಕರೆ ಬರ್ತಾ ಉತ್ತರ ಕರ್ನಾಟಕದಿಂದ, ನಮ್ಮ ಈ ತಂಡ ಕೊಡಿ, ಅಷ್ಟು ಮಟ್ಟಿಗೆ ಸೂಪರ್. ನಮ್ಮ ಕಲಾವಿದರು ಇದ್ದಾರೆ, ನಮ್ಮ ದಸರಕ್ಕೆ ಒಂದು ಆಯ್ಕೆ ಕೊಡಿ ಸರ್, ಅವಕಾಶ ಕೊಡಿ, ದುಡ್ಡು ನೀವೇ ಇಟ್ಕೊಡಿ, ನನಗೆ ಅಂದವ್ರೆ ಅಂತ ದುಡ್ಡು ನಮಗೆ ಬೇಡ್ರಿ, ನಾವೇ ಉತ್ತರ ಕರ್ನಾಟಕ ನಾವೇ ನಮ್ಮ ರೊಕ್ಕ ಹಾಕೊಂಬತ್ತೀವ್ರಿ, ಅಲ್ಲಿ ಹೆಂಗಿರು ಮಲಗಳಿಗೆ ಜಾಗ ಕೊಡ್ತೀರಿ, ನೀವು ಒಟ್ಟು ಅನ್ನ ಹಾಕ್ತಿರ್ರಿ, ನಾವು ಬಂದೋಯ್ತೀವಿ ಅಂತ ನಮ್ಮ ಕಲಾವಿದ ದುಡ್ಡು ನೀವೇ ಇಟ್ಕೊಳ್ಳಿ ಅಂತ. ಆದ್ರೆ ಎಲ್ಲ ಕಡೆಗೆ ತತ್ವದ ಕಾಯನಿಗೆ ನಾವು ಅವಕಾಶ ಕೊಡಕ್ ಆಗೋದಿಲ್ಲ. ಬೇರೆ ಕಲೆಯಂಗಲ್ಲ ಇದು. ಗಣೇಶ್ ಗೀತೆಗಳಾಗ್ಬೋದು, ಕುಣಿತದವ್ರು ಕರಬಹುದು, ಇನ್ನೊಂದು ಕರಿಬಹುದು, ತತ್ವಪದ ಎಲ್ಲಿ? ಹಾಗಾಗಿ ನೀವು ತತ್ವಪದ ಸಮ್ಮೇಳನ ಮಾಡ್ತೀವಿ ಅಂತಿರಲ್ಲ, ಆ ಸಮ್ಮೇಳನ ಬದಲು ಮೇಲೆ ಸ್ಪರ್ಧೆಯೇ ಉಚಿತ. ಸ್ಪರ್ಧೆ ಮಾಡಿದಾಗ ಬೇಕಾದ್ರೆ ಅವ್ರು ಬಂದೋಗೋ ಖರ್ಚುಗಳು ಕೊಡಿ. ಸಮ್ಮೇಳನ ಮಾಡಿ ಸುಮ್ಮನೆ ಉಪಯೋಗ ಆಗೋದು ಯಾರು ಕೇಳ್ತಾರೆ, ಅವ್ರು ಕೇಳ್ಬೇಕು. ತತ್ವಪದ ಎಷ್ಟು ಮನರಂಜನೆ ಅಲ್ಲ, ಇದು ಆಧ್ಯಾತ್ಮಿಕ. ನಾನು ಸಾಹಿತ್ಯವನ್ನ ಕೇಳ್ತಾ ನೋಡಿದ್ರೆ ನನ್ನೊಂದು ಆಧ್ಯಾತ್ಮಿಕ ಇಲ್ಲ, ಅದು ಆಸಕ್ತಿ ಆ ಕ್ಷೇತ್ರ ಬೇಕಾಗ್ತದೆ. ಆದ್ರೆ ಒಂದು ಮಂಟಪಕ್ಕೆ, ಒಂದು ವೃತ್ತಕ್ಕೆ ಕಲಾವಿದರ ಹೆಸರಿಡೋದಿದೆಯಲ್ಲ ದೇವರಾಜು, ಅದು ನಿಮ್ಮ ಮಾಧ್ಯಮದವರು ಬಹಳ ಒತ್ತಾಯವನ್ನ ಮಾಡಬೇಕು. ಅದು ಒಳ್ಳೆಯ ಕೆಲಸ. ಯಾಕಂದ್ರೆ ಮೈಸೂರಲ್ಲಿ ಕಂಸಾಳೆ ಮಾಧವಯ್ಯ ಅವರ ವೃತ್ತ ಇದೆ, ಮಾದೇವಪ್ಪ ವೃತ್ತ, ಇನ್ನೊಂದು ಮಾದೇವಪ್ಪ ವೃತ್ತ ಇದೆ, ಬೆಂಗಳೂರಲ್ಲಿ ಹೆಬ್ಬಳ್ಳಿ ಮಾದಯ್ಯ ಇದೆ. ನಮ್ಮ ಕಲಾವಿದರಿಗೆ ಆ ತರದ ಒಂದು ಸ್ಥಾನಮಾನ ಸಿಗ್ತಾರ ಅಂತ ನನಗೆ ಸಂತೋಷ ಆಗುತ್ತೆ. ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಜವರಯ್ಯ ಅವರ ಮೂಲಕ ಒಂದು ಒಳ್ಳೆಯ ಬೆಳವಣಿಗೆ, ಯಾರ್ಯಾರೋ ಹೆಸರು ಬಂತು, ಸ್ವಾತಂತ್ರ್ಯ ಹೋರಾಟಗಾರ ಹೊಂಟೋದು ನೆನೆಗಿಲ್ಲ. ಇದೇನಿದ್ರು ನಾವು ನೆಲೆಬೇಕಾಗಿರೋದು ಸಜ್ಜನ್ರೇನಾದ್ರು ಇದ್ರೆ ಇವತ್ತು ನಮ್ಮ ಕಲಾವಿದ್ರೆ ಉಳಿದ ಎಲ್ಲಾ ಕ್ಷೇತ್ರ ನಾವೆಲ್ಲ ಕೆಟ್ಟೋಗಿದ್ದೀವಿ, ಎಲ್ಲ ಹೊಂಟೋಗಿದ್ದೀವಿ. ಹಾಗಾಗಿ ಅಂತ ಸಜ್ಜನರ ಹೆಸರು ಇರಬೇಕಾಗ್ತದೆ. ಇವತ್ತು ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಂತೂ ಇನ್ನಿದ್ದಂಗೆ ಆಗೋಗಿದೆ, ಎಲ್ಲ ದುಡ್ಡು ಮಾಡ್ತಾವೆ. ಅಲ್ಲಿ ಇರ್ತಕ್ಕಂಥವ್ರೆಲ್ಲ ತನಗೇನು ಬರ್ತದೆ ಅಂತ ನೋಡ್ತಾವೆ. ಮೊದಲು ನಮ್ಮ ಕಾಲ ಬರೀ TAD ತಗೊಂಡು ಹೋಗ್ತಿದ್ರು, ಇವತ್ತೆಲ್ಲ ಬಳ್ಳೆ ಉಟ್ಕೊಂಡು ಹೋಯ್ತಾವೆ. ಹಾಗೆ ನಾವೆಲ್ಲ ಒಂದಲ್ಲ ಸಾಂಸ್ಕೃತಿಕ ಸಂಸ್ಥೆಗಳು ಎಲ್ಲ ಆ ತರದ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದು ನೋಡಿ ನಾವು ಸಂಕಟ ಪಡಬೇಕೆ ಹೊತ್ತು ಇನ್ನೇನು ಮಾಡಕ್ಕಾಗ್ತದೆ, ನಮ್ಗೆ ಏನು ಮಾಡಕ್ಕಾಗ್ತದೆ ಅಂತ ಸ್ಥಿತಿಲಿ ನಾವಿದ್ದೀವಿ. ಹಾಗಾಗಿ ನಮ್ಮ ಕಲಾವಿದರು ಯಾವುದೇ ಸಂದರ್ಭದಲ್ಲಿ ಬಿಟ್ಟು ಹೋಗಬೇಡಿ. ನಮ್ ದುಡ್ಡಿಲ್ಲ ನಾವೇ ಬರ್ತೀವಿ ಅಂತ ಹೋಗ್ಬೇಡಿ, ನಿಮ್ ಕಲಿಬೇಕು ಅವ್ರು, ದಯಮಾಡಿ ಬನ್ನಿ ಇರ್ಬೇಕು. ಹಾಗೂ ಇಲ್ಲ ನೀವು ಕೈ ಇಟ್ಕೊಂಡು ನಾವೇ ಬರ್ತೀವಿ ನಮಗೆ ದುಡ್ಡೇ ಕೊಡ್ಬೇಡಿ ಅಂತಂದ್ರೆ ಇರ್ತಾರೆ ನನ್ನಂತ ದುಡ್ಡು ಮಾಡ್ಕೋತಾರೆ. ಹಾಗಾಗಿ ಯಾವುದೇ ಸಂದರ್ಭ ಗೌರವವನ್ನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾರೆ. ಬಹುಶಃ ತಮ್ಮೂರಿ ಜವರಯ್ಯನವ್ರನ್ನ ನಾನು ಗಮನಿಸಿದೆ. ಬೋರಮ್ಮ ಅವರ ಧ್ವನಿ ಜವರಯ್ಯನವರ ಧ್ವನಿ ಜೊತೆ ಸೇರ್ಬಿಡ್ತಿದ್ರು, ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇವತ್ತು ಬೋರಮ್ಮ ಒಂಟಿ ಧ್ವನಿ ಕೇಳೋದು ಏನು ಮದುವೆ, ಆ ತಾಯಿಯ ಸ್ಪಷ್ಟವಾದ ನುಡಿ. ನಮ್ಮ ಕಲಾವಿದರು ಅನೇಕ ಜನ ಇದೆ ತತ್ವಪದ ಆಡುವಂತ ಸಂದರ್ಭದಲ್ಲಿ ಚಂದ್ರು, ಈ ನಿಮ್ ದಮುಡಿ ಕಂಜಿನಿ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನನಗೆ, ಸಾಹಿತ್ಯ ಅರ್ಥ ಆಗುತ್ತೆ ನಮ್ಗೆ. ಬೋರಮ್ಮನವ್ರು ಒಬ್ಬರೇ ಹಾಡ್ತಿದ್ರಲ್ಲ, ಅದಿನ್ನೂ ಚೆನ್ನಾಗಿತ್ತು, ನನಗೆ ತುಂಬಾ ಚೆನ್ನಾಗಿ ಕೇಳ್ತಿತ್ತು. ಬಹುಶಃ ಆ ಅಬ್ಬರ ವಾದ್ಯ ಇವೆಲ್ಲ ಅಲ್ವೇ, ನಾನು ಮಾತಾಡ್ತು ಮೈಕ್ ಹಾಕ್ಬೇಕಾಗಿದೆ, ಕೇಳ್ತಾ ಇಲ್ವಾ?
ಯಾಕೆ ನಾನು ಕಲ್ಲು ಕಟ್ಟಡ ಕಾಲೇಜಲ್ಲಿ 300 ಹುಡುಗಿರು ಕೂರ್ಸ್ಕೊಂಡು ಪಾಠ ಮಾಡ್ತಿದ್ದ ನಾನು. ಅಲ್ಲಿಂದ ಕೂತ್ಕೊಂಡು ಕೇಳಲ್ಲ ಅಂತ ಒಬ್ಬ ಹುಡುಗಿಯೂ ಅಂತಿಲ್ಲ. ಕೇಳಲ್ಲ ಅಂದ್ರೆ ಯಾಕೆ ನೀನು ಕಿವಿಡೆ ಅಂತಿರ್ಲಿ. ಬಹುಶಃ ಇವತ್ತೇನಾಗಿ ನಮ್ಮ ಕಲಾವಿದರಿಗೂ ಮೈತಿದ್ದ ಧ್ವನಿ ಬರೋದು, ಅದಕ್ಕೆ ಉದ್ದೇಶಪೂರ್ವಕವಾಗಿ ಆಡ್ತಾ ಇದ್ದಿಲ್ಲ, ನಾನು ಮಾತಾಡ್ತಾ ಇದ್ದೀನಿ ಈಗ. ಅದಕ್ಕೊಂದು ಕಾರಣ. ಇದಕ್ಕೆ ಧ್ವನಿ ಆಗ್ಯಾಕ್ ಬೇಕಾಯ್ತು ಮೈಕು ಅಂತಂದ್ರೆ ಹೊರಗಡೆ ಕಾರ್ಯಕ್ರಮ ಈಗ ಯಾಕೆ ಬೇಕಾಗಿದೆ? ಕಾಸಾಡಿ ಮಾದೇವರು ಶನಿ ದೇವರು ಪಾತ್ರ ಮಾಡೋದು, ಬಯಲಾಟ ಕುಂತಿದ್ದು ಮೈ ಧ್ವನಿ ವರ್ತಕ್ಕೆ ಯಾಕೆ ಬೇಕಾಗುತ್ತೆ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹಂಗೆ ಆಗೋಗಿದ್ದೀವಿ. ನಮ್ಮ ಕಲಾವಿದರಿಗೆ ಮೈಕ್ ಹಿಡಿಲಿಲ್ಲ ಅಂತ ಧ್ವನಿಯ ಬರೋದು ಕೆಲವರಿಗೆ ಹಂಗೆ ಆಗೋಗಿ. ಆಮೇಲೆ ಒಂದು ಶಿಸ್ತು ಮೊದಲು ಹಂಗೆ ಕೂಡಲೇ ಬೇಗ ಬರ್ತಕ್ಕಂಥದ್ದು ಹೋಗ್ತದೆ. ಎಷ್ಟು ಸಮಯ ವ್ಯರ್ಥ ಆಗ್ತದೆ ನೀವೆದ್ದು ನಿಂತ್ಕೊಂಡು ಸೀರೆ ಸರಿ ಮಾಡಿಕೊಂಡು ಅಲ್ವಾ? ಅವ್ರು ಹೇಳ್ತಿದ್ದಾಗ ನಂಗೆ ಎದ್ದು ನಿಂತ್ಕೊಂಡೆ ನಾನು. ಇದೊಂದು ಚೂರು ಆಡಿಬೇಕಾದ್ರೆ ಅದು ಬಿಟ್ಟು ಬರೋದ್ರೊಳಗೆ ಹೊಟ್ಟೆಗೆ ನಾವು ಆಕರ್ಷಣೆ ಇರ್ಬೇಕಾಗಿದೆ. ಯಾಕೆ ಕಲಾವಿದರಿಗೆ ಪ್ರಜ್ಞೆ ಇರಬೇಕು. ಮುಂದಿನ ಕಾರ್ಯಕ್ರಮ ಬರ್ತಿದ್ದಾಗ ನಾವು ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಬರಬೇಕು, ಅದಿರ್ಬೇಕಾಗುತ್ತೆ, ಸಮಯ ಉಳಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಬಹುಶಃ ನಮ್ಮ ಮಿತ್ರರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಒಂದು ರೀತಿ ಸಿಟ್ಟಲ್ಲಿ ಕೆಲವು ಸಾರಿ ಬಯಸ್ಕೊಂಡು ಅವರೇ ಬೈದಿಲ್ಲ ಅಂತ ಹೇಳಿದ್ರೆ ನಾನು, ಆದ್ರೆ ಅದು ಪ್ರೀತಿ ಆದ್ರೆ ಅವರ ಅರ್ಥ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಿತ್ರರು ನಿಜವಾಗ್ಲೂ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮಗೆ ಬೇರೆ ಬೇರೆ ಸಂಪರ್ಕ ಇದೆ, ಏನು ಕಡಿಮೆ ಆಸಾಮಿಗಳಲ್ಲ. ಆಗ ನೋಡಕ್ ಹೋದ್ರೆ ನಾನು ಸುಮ್ಮನೆ ಬರ್ಕೊಂಡು ಓದ್ಕೊಂಡಿದ್ದೀನಿ. ಇವರೆಲ್ಲ ಬೇರೆ ಬೇರೆ ಸಂಪರ್ಕ ಇದ್ದಾರೆ. ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಕೆಲಸವನ್ನು ಮಾಡಬಹುದು ಮಂಡ್ಯದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ. ಬೇರೆಯವ್ರು ಬಿಟ್ಬಿಡಿ, ನಮ್ಮಂತ ದೊಡ್ಡವ್ರು ಪಡ್ಡವ್ರು ಕನ್ನಡದವ್ರು ನಾನು ಸುಮ್ಮನೆ ನೇರ್ಸೋದು ಬಿಟ್ಬಿಡಿ. ನಿಮ್ಗೆ ಖಂಡಿತ ಶಕ್ತಿ ಇದೆ. ಅಂತ ಒಳ್ಳೆ ಕೆಲಸಗಳನ್ನ ನೀವು ಮಾಡಬಲ್ರಿ, ಮಾಡಿ. ರಮೇಶ್ ಆಡಕ್ಕೆ ಕರೀರಿ, ರಾಜಕಾರಣಿಗಳು ನೋಡಕ್ಕೆ ಕೃಷ್ಣೇಗೌಡ ಇವರೆಲ್ಲ ಇದ್ದಾರೆ, ಮಾದೇವರು ಜೊತೆಗೆ ದೇವರಾಜು ಇವರೆಲ್ಲ ಹೋಗ್ತಾರೆ. ಆ ಥರದ ಯೋಚನೆ ಮಾಡಿ ಏನಾದ್ರು ಒಂದು ಒಳ್ಳೆದನ್ನ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶಿವರಾಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಕೊನೆಯದಾಗಿ ಸಂಜೀವಯ್ಯ ಮತ್ತು ತಂಡದವರಿಂದ ಮತ್ತೊಂದು ಗೀತೆಯನ್ನ ಪ್ರಸ್ತುತಪಡಿಸಬೇಕು. ನಮ್ಮ ತಂಬೂರಿ ಜವರಪ್ಪನವರು ಆಡ್ತಕ್ಕಂಥ ತತ್ವವನ್ನು ಹಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಆದ್ರೆ ತಂಬೂರಿ ಜವರಪ್ಪನವರ ಒಡನಾಟ ನನ್ನ ಜೊತೆ ನಿಂತದ್ದು ಕೂಡ ನನಗೆ ಎಷ್ಟು ಗೊತ್ತದೋ ಅಷ್ಟನ್ನ ನಾನು ಅವ್ರ ಹೆಸರಿನಲ್ಲಿ ಹಾಕಿ ಪ್ರಯತ್ನ ಮಾಡ್ತೀನಿ. ಮನೆ ಮನೆ ಎಲ್ಲೈತೆ ಮನೆ
ಅವರ ಒಂದು ನೆನಪಿನಲ್ಲಿ ಈ ಒಂದು ಬಂದಷ್ಟು ಹಾಡು ನಾಡಿದ್ದೀನಿ. ಒಂದು ತಮ್ಮ ಮುಂದೆ ಹೇಳಬೇಕಾಗಿದೆ. ಹೇಳಬೇಕೆಂದ್ರೆ ಓಂ ನಮ ಶಿವಾಯ ಶಿವಾಯ ಓಂ ನಮ ಶಿವಾಯ. ಒಂದು ಕಡೆ ಆದ್ರೆ ಓಂ ಗುರು ಶಿವಾಯ ಶಿವಾಯ ಓಂ ಗುರು ಶಿವಾಯ. ಓಂ ಶಿವಾಯ ಶಿವಾಯ ಓಂ ಶಿವಾಯ ನಮಃ ಶಿವಾಯ ಓಂ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ. ಅಮನೆ ಜ್ಯೋತಿ ಮನೆ ಜ್ಯೋತಿ ಅಮನೆ ಜ್ಯೋತಿ ಮನೆ ಜ್ಯೋತಿ ಮೇರಾ ಕೆಲ್ಲ ಬಂದೆ ಮೇರಾ ಕೆಲ್ಲ ಬಂದೆ ಮೇರಾ ಕೆಲ್ಲ ಬಂದೆ ಮೇರಾ ಕೆಲ್ಲ ಬಂದೆ. ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ. ಕರೆದು ನೋಡಿದರೆ ಕರೆದು ನೋಡಿದರೆ ಆನೆಲ್ಲ ಬಂದೆ ರಗಿಲ್ಲ ತಂದೆ ಆನೆಲ್ಲ ಬಂದೆ ರಗಿಲ್ಲ ತಂದೆ. ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ. ಮೆಣಸಿನಕಾಯಿ ಕಡೆದು ನೋಡಿದರೆ ಮೆಣಸಿನಕಾಯಿ ಕಡೆದು ನೋಡಿದರೆ ಕಾಲೆಲ್ಲ ಬಂದೆ ರಗಿಲ್ಲ ತಂದೆ ಕಾಲೆಲ್ಲ ಬಂದೆ ರಗಿಲ್ಲ ತಂದೆ. ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ. ಇಪ್ಪತ್ತೆಂಟು ವರ್ಷಗಳ ಕಾಲ ಜವರಪ್ಪನವರ ಮಡಿಲಲ್ಲಿ ಬೆಳೆದಿರ್ತಕ್ಕಂಥವ್ರು. ತಾಯಿಯವರು ಹೇಳಿದ್ರು ಮದುವೆ ಆದಷ್ಟು ನನಗೆ, ಯಾಕಪ್ಪ ಈಗ ತಾನೇ ಹೊಸದಾಗಿ ಮದುವೆ ಆಗಿದೆಯೇ, ನೀನು ಬೆಳಗಾಲ ನಿಂತ್ಕಟ್ಕೆ ನಿಮ್ಮ ಮನೆಗೆ ಹೋಗಿರುವೆ. ಅವ್ವ ನೀವಿದ್ದೀರಲ್ಲ, ಯಾವಲ್ಲೇ ಎಲ್ಲೇ ಹೋಗಿ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಗ್ರಾಮಕ್ಕಲ್ಲಿ ನಮ್ಮ ಜವರಪ್ಪನವರು ಓ ಸಂಜೀವ ಅಂತ ಕೊಂಡದ ನೋಡೋ, ಅವ್ರು ಕೇಳ್ಬೇಕು ಸಂಜೀವ ಅಂತ ಕೊಂಡದ ನೋಡೋ, ಎಲ್ಲೇ ಎಷ್ಟೇ ನನಗೆ ಸ್ವಲ್ಪ ಜಾಗ ಮಾಡ್ತಿದ್ರು ಮಲ್ಕೊಳ್ಳೋಕೆ. ನನಗೆ ದೀಕ್ಷೆ ಆಗಿ 28 ವರ್ಷ. ನನಗೆ ನನ್ನ ಈ ತತ್ವಪದ 35-40 ವರ್ಷದಿಂದ ನಮ್ಮ ಕುಟುಂಬದಲ್ಲಿ ಬೆಳಕ ಬಂದಂತಕ್ಕಂಥದ್ದು ನಾನು ಇರಲಿ. ನಾನು ಸಣ್ಣ ಕಲಾವಿದನಾಗಿ ಸಣ್ಣ ಗುರುಪುತ್ರನಾಗಿ, ಯಾಕೆಂದ್ರೆ ನಮ್ಮ ಗುರುವರ ದುರ್ಗಪ್ಪನವರ ಪಾದ ಪದ್ಮಗಳಿಗೆ ಶರಣಾರ್ಥಿ ಇಂತಪ್ಪ ಮಾರ್ಗದರ್ಶನದಿಂದ, ಚಂದ್ರ ಗೋರಪ್ಪನವರ ಮಾರ್ಗದರ್ಶನದಿಂದ ನಾವು ಬೆಳೆದಿದ್ದೀವಿ. ಇಂಥ ಒಂದು ವೃತ್ತಿಯನ್ನ ಗುರುಪುತ್ರನಾಗಿ ಬೆಳೆಸ್ಕೊಂಡು ಬರ್ಬೇಕು ಅನ್ನೋದೇ ನನ್ನ ಆಸೆ. ನಮ್ಮಂತೆ ಎಷ್ಟೋ ಗುರುಪುತ್ರರಾಗೇ ಇರ್ತಕ್ಕಂಥದ್ದು ನಮ್ಗಿಂತ ಹೆಚ್ಚಿನ ರೀತಿಯಲ್ಲಿ ಮೇಲ್ಪಟ್ಟು ಹೋಗ್ತಾ ಇದ್ದಾರೆ. ಹೋಗ್ಲಿ ಒಳ್ಳೆಯದು. ದುರ್ಲಭಂ ಮಾನವ ಜನ್ಮಾಣ ವಿವೇಕವತಿ ದುರ್ಲಭಂ ದುರ್ಲಭಂ ಗುರುಪುತ್ರಾಣ ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಮಾನವನಾಗಿ ಹುಟ್ಟಿರ್ತಕ್ಕಂಥದ್ದೇ ದುರ್ಲಭ. ಅಂತದ್ರಲ್ಲಿ ಸದ್ಗುರುಪುತ್ರರಾಗಿರ್ತಕ್ಕಂಥದ್ದು ದುರ್ಲಭ. ಇಂತಪ್ಪನ್ನ ಒಂದು ಸನ್ನಿಧಿಯಲ್ಲಿ ನಾವು ಅವರ ಒಂದು ಒಡನಾಟದಲ್ಲಿ ಬೆಳೆದಿರ್ತಕ್ಕಂಥದ್ದು ನಾವು ಹೀಗೆ ಇರೋಣ ಅಂತ ನನ್ನ ಆಸೆ. ಯಾಕೆಂದ್ರೆ ಗುರುಪುತ್ರಿಗೆ ಏನು ಬೆಲೆ ಬೇಕಾಗಿಲ್ಲ. ಇವತ್ತು ಇವು ಟವಲ್ ಅಂತ ತಿರುಗೋಕೆ ನಮ್ಗೆ ಭಯ ಆಗ್ಬಿಟ್ಟಿದೆ. ಒಂದು ಲೆಕ್ಕ ಹೇಳ್ಬೇಕು ಅಂದ್ರೆ
ಈ ಟವಲ್ ನಾನೇನ್ ಮಾಡ್ತೀನಿ ಅಂದ್ರೆ ಮಡಚಿ ಬ್ಯಾಗ್ ಹಾಕಿ ಬಂದಿದ್ದೆ, ಈಗ ತಾನೇ ಮೇಲೆ ಹಾಕೊಂಡಿದ್ದೀನಿ. ಭಯ ಆಗ್ಬಿಟ್ಟಿದ್ದೆ ನನಗೆ. ಟವಲ್ ಹಾಕಿದ್ರೆ ಈಗ ಇತ್ತೀಚೆಗೆ ಈ ಟವಲ್ ನ ಹೋದ್ ಕಡೆ ಗುರುಪುತ್ರ ಕಾಣಿಕೆ ಹಾಕ್ಬಿಡ್ತಾರೆ. ಒಂದು 50 ರೂಪಾಯಿ, ಒಂದು 30, 20 ಹೆರಡಿಕೆ ಮಾಡಿ ಅದು ಶಾಸ್ತ್ರೋಕ್ತವಾಗಿ ಗುರುಮಕ್ಳು ಕೊಡ್ತಕ್ಕಂಥ ಕಾಣಿಕೆನೇ ಬೇರೆ, ಕಲಾವಿದರು ಕೊಡ್ತಕ್ಕಂಥ ಕಾಣಿಕೆನೇ ಬೇರೆ. ಅದರಿಂದ ನನಗೆ ಸ್ವಲ್ಪ ಭಯ ಆಗ್ಬಿಟ್ಟಿದೆ. ಯಾಕೇನೋ ನನಗೆ ಗೊತ್ತಿಲ್ಲ. ಇರೋದನ್ನ ನಾನು ಓಪನ್ ಆಗಿ ತುಂಬಾ ಹತ್ರ ಹಂಚ್ಕೋತಾ ಇದ್ದೀನಿ. ಈ ಟವಲ್ ಹಾಕ ತಿರುಗಾಡೋದಕ್ಕೆ ನನಗೆ ಸ್ವಲ್ಪ ಭಯವಾಗಿದೆ. ಹಾಗಾಗಿ ಬೇಡ, ಗುರುಪುತ್ರೇ ಕಲಾವಿದೆ. ಆ ಗುರುಪುತ್ರ ಪಾದ ಪದ್ಮಗಳಿಗೆ ನನ್ನ ಶರಣಾರ್ಥಿಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.